ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಪಂಕ್ತಿಯ ಹಾಡುಗಳು ಅನ್ನುವಂಥ ಒಂದು ಲೇಖನದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಇದನ್ನ ಬರೆದಿರುವಂತವರು ಡಾಕ್ಟರ್ MS ಲಠ್ಠೆ. ನಿಮ್ಮ ಸ್ಲೈಡ್ ನಲ್ಲಿ ಕಾಣ್ತಾ ಇದ್ರಿ. ಕೃಷಿಗೆ ಸಂಬಂಧಪಟ್ಟಂತ ಗ್ರಾಮ ಭಾರತ, ಅದರಲ್ಲೂ ಕೂಡ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಮತ್ತು ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಕೃಷಿಕ ಚಟುವಟಿಕೆಗಳನ್ನ ಮತ್ತೆ ಅದರ ಜೊತೆಗೇನೆ ಸಂಸ್ಕೃತಿಯ ಕೃಷಿ ಚಟುವಟಿಕೆಯ ಒಂದು ಭಾಗವಾಗಿ ಸಂಸ್ಕೃತಿಯ ರೂಪವಾಗಿ ಬಂದಂತ ಹಂತಿಯ ಹಾಡುಗಳು ಇವುಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಹಿಂದಿನ ಕ್ಲಾಸ್ನಲ್ಲಿ ನಾವು ಡಿಸ್ಕಸ್ ಮಾಡಿರುವಂತದ್ದು ಏನಂತಂದ್ರೆ ಪರಸ್ಪರ ಎದುರು ಬದುರಾಗಿರುವಂತ ಎರಡು ಗುಂಪುಗಳು ಉತ್ತರ ಪ್ರಶ್ನೆ ಅಥವಾ ಪ್ರಶ್ನೋತ್ತರ ರೂಪದಲ್ಲಿ ಹಾಡ್ಕೊಳ್ಳುವಂಥದ್ದು, ಖಯಾಲ್ ಅನ್ನುವಂಥದ್ದು ಅಥವಾ ಖ್ಯಾಲಿ ಅಂತಾನು ಕೂಡ ಕರೀತಾರೆ. ಈ ತರದ ಹಾಡುಗಳನ್ನ ಹೇಳ್ಕೊಳ್ಳುವಂಥದ್ದು, ಒಡಪುಗಳನ್ನ ಅಥವಾ ಒಗಟುಗಳನ್ನ ಕೇಳಿಕೊಳ್ಳುವಂಥದ್ದು, ಈ ತರದ್ದೆಲ್ಲನೂ ಕೂಡ ನಾವು ಕಳೆದ ಹಿಂದಿನ ಕ್ಲಾಸ್ನಲ್ಲಿ ನಾವು ಗಮನಿಸಿದ್ವಿ. ಮತ್ತೆ ಹಂತಿಯ ಕೊನೆಯ ಭಾಗ ಅಂದ್ರೆ ಹಂತಿ ಪ್ರಾರಂಭ ಆಗುವಂಥದ್ದು ಹಿಂದಿನ ದಿನದ ರಾತ್ರಿ 8-9 ಗಂಟೆಗೆ ಶುರು ಆಯ್ತು ಅಂತಂದ್ರೆ ಮಾರನೇ ದಿವಸದ ಬೆಳಗ್ಗೆ ಸೂರ್ಯ ಮೂಡೋಕ್ಕಿಂತ ಮುಂಚೆ ಹಂತಿ ಅನ್ನುವಂಥದ್ದು ಕೊನೆಗೊಳ್ಳುವಂಥದ್ದು. ಸೊ ಆ ಸಂದರ್ಭದಲ್ಲಿರುವಂತಹ ಆಚರಣೆಗಳು, ಆ ಸಂದರ್ಭದಲ್ಲಿ ಕರಿಬಂಟನ್ನ ಪೂಜೆ ಮಾಡುವಂಥದ್ದು, ಆಮೇಲೆ ಹನುಮಂತನನ್ನ ಪೂಜೆ ಕರಿಬಂಟ ಅಂತಂತಂದ್ರೆ ಅದು ಪಾಂಡವರು ಅಥವಾ ಹನುಮಂತನ ಒಂದು ರೂಪ ಅಂತಂತ ಅನ್ಕೊಳ್ಳುವಂಥದ್ದು, ಆಮೇಲೆ ಬೋಧನನ್ನ ಪೂಜೆ ಮಾಡುವಂಥದ್ದು, ಅಲ್ಲಮ ಪ್ರಭುವನ್ನ ಸಂಕೇತವನ್ನಾಗಿ ಮಾಡ್ಕೊಂಡು ಪೂಜೆ ಮಾಡೋದು, ಕೃಷಿ ಉಪಕರಣಗಳನ್ನ ಶಿವಶರಣರು ಅಂತ ಅನ್ಕೊಂಡು ಪೂಜೆ ಮಾಡುವಂಥದ್ದು, ಈ ತರದ್ದೆಲ್ಲನೂ ಕೂಡ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟು ಈ ತರದ್ದೆಲ್ಲ ಆಚರಣೆಗಳಿದಾವೆ ಅಂತಂದ್ಬಿಟ್ಟು ಈ ಅಧಿವೇಶನದಲ್ಲಿ ಅಥವಾ ಈ ಸೆಷನ್ ಅಲ್ಲಿ ಈ ಹಂತಿ ಹಾಡುವಂತವ್ರಿಗೆ ಕೆಲವು ಆಶ್ರಯ ಕೊಡುವಂತ ದೊಡ್ಡ ದೊಡ್ಡ ಜಮೀನನ್ನ ಉಳ್ಳಂತ ಸಾಹುಕಾರರು ಅಥವಾ ಭೂಮಾಲೀಕರು ಇದ್ರು ಅಂತಂದ್ಬಿಟ್ಟು ಇದು ಅವರಿಗೆ ಆಶ್ರಯ ಕೊಡುವಂತವ್ರೇ ಇದ್ರು. ಯಾಕಂತಂದ್ರೆ ಈ ತರ ಹಾಡುವಂತ ತಂಡಗಳೇ ಇದ್ವು, ಹಂತಿ ಹಾಡುಗಳನ್ನು ಹಾಡುವಂತ ತಂಡಗಳು. ಜನಪ್ರಿಯತೆ ಇದು ಈಗ ಅಷ್ಟು ಉತ್ತುಂಗಕ್ಕೆ ಏರ್ತಿದೆ. ಹಂತಿ ನಡಿಬೇಕು ಅಂತಂದ್ರೆ ಹಂತಿ ಹಾಡುವಂತವ್ರು ಇರ್ಬೇಕು ಅಂತಂದ್ಬಿಟ್ಟು ತದನಂತರದಲ್ಲಿ ಹಂತಿಯ ಹಾಡಿನ ಈ ಪ್ರಕ್ರಿಯೆಯಲ್ಲಿ ಕಂಡುಬರುವಂತ ಗ್ರಾಮ ಭಾರತದಲ್ಲಿ ಅಥವಾ ಗ್ರಾಮೀಣ ಕರ್ನಾಟಕ ಅಥವಾ ಉತ್ತರ ಕರ್ನಾಟಕ, ಎಸ್ಪೆಷಲಿ ಇದನ್ನ ಉತ್ತರ ಕರ್ನಾಟಕ ಅಂತಾನೆ ಹೇಳ್ಬೇಕು. ಉತ್ತರ ಕರ್ನಾಟಕದ ಸಂಸ್ಕೃತಿ ಒಂದು ವಿಶಿಷ್ಟತೆ ಏನು ಅಂತಂತಂದ್ರೆ ಅಲ್ಲಿರುವಂತಹ ಭಾವೈಕ್ಯತೆ. ಹಿಂದೂ ಮುಸ್ಲಿಂ ಅನ್ನುವಂಥದ್ದು ಭೇದವನ್ನ ಅವರು ಕಡೆಗಣಿಸಿ ಆ ಸಂಸ್ಕೃತಿಯಲ್ಲಿ ಮಿಶ್ರಣವಾಗಿರುವಂತಹ ಈ ಭಾವೈಕ್ಯತೆ ಇದೆಯಲ್ಲ, ಈ ಭಾವೈಕ್ಯತೆ ಇವತ್ತಿಗೂ ಕೂಡ ಭಾರತಕ್ಕೆ ಆದರ್ಶವಾಗಿ ನಿಂತ್ಕೊಂಡ್ಬಿಟ್ಟಿದೆ. ಆದ್ರೆ ದುರಂತ ಏನು ಅಂತಂತಂದ್ರೆ ಇದು ಆದರ್ಶವಾಗಿಯೇ ಉಳ್ಕೊಂಡ್ಬಿಟ್ಟಿದೆ ಅನ್ನುವಂಥದ್ದೇ ಅಕ್ಷರಶಃ ಅರ್ಥ ಆಗೋಗ್ಬಿಟ್ಟಿದೆ. ಆದ್ರೆ ಅದು ಆಚರಣೆಗೆ ಬರ್ತಾ ಇಲ್ಲ. ಉತ್ತರ ಕರ್ನಾಟಕದಲ್ಲಿದೆ, ಆದ್ರೆ ಭಾರತದ ಸಂದರ್ಭದಲ್ಲಿ ಇದು ಆಕ್ಚುಲಿ ಆಚರಣೆಗೆ ಬರಬೇಕು ಅನ್ನುವಂಥದ್ದು. ಅಂದ್ರೆ ಈ ಭಾವೈಕ್ಯತೆ ವಿಷಯ ಇದು ಚಿತ್ರ ರೂಪವನ್ನು ತಾಳ್ತಾ ಇರುವಂಥದ್ದು. ಆಮೇಲೆ ಈ ಆಧುನಿಕತೆಯ ಸಂದರ್ಭದಲ್ಲಿ, ಜಾಗತೀಕರಣದ ಸಂದರ್ಭದಲ್ಲಿ ಹಂತಿಯ ಹಾಡಿನ ಆಕ್ಚುಲಿ ಪ್ರಸ್ತುತ ಸನ್ನಿವೇಶ ಹೇಗಿದೆ, ಪ್ರಸ್ತುತ ಸಂದರ್ಭದಲ್ಲಿ ಹಂತಿಯ ಅಸ್ತಿತ್ವ ಏನು ಅಂತಂದಾಗ ಬಹುತೇಕ ಈಗ ನಿರಾಶಾದಾಯಕವಾಗಿರುವಂತಹ ಉತ್ತರ ಅನ್ನುವಂಥದ್ದು ನಮ್ಮ ಮುಂದೆ ಇದೆ. ಸೊ ಪುನರಾವರ್ತನೆಯ ಸಂದರ್ಭದಲ್ಲಿ ಇದನ್ನ ಈಗಾಗ್ಲೇನೆ ಹೇಳಿದೆ. ಸೊ ಕೊನೆಯದಾಗಿ ಏನಂತಂತಂದ್ರೆ ಈ ಹಂತಿ ಮುಗಿಬೇಕಾದ್ರೆ ಕೆಲವು ಉದ್ಗಾರಗಳನ್ನ ಮಾಡ್ತಾರೆ. ಹುಲಿಗೋ ಹರಗೋಲಿಗೋ ಹುಲ್ಸಿಗೋ ಹುಲಿಗಿಗೋ ಅಂತಂದ್ಬಿಟ್ಟು, ಅಂದ್ರೆ ನಮ್ಮ ಬೆಳೆ ಹುಲಸಾಗಿ ಬೆಳಿಲಿ, ಮನೆ ಸಮೃದ್ಧಿಯಾಗಿ, ಧಾನ್ಯ ಸಮೃದ್ಧಿಯಾಗಿ ನಮಗೆ ಇದು ಸಿಗ್ಲಿ ಅನ್ನುವಂತ ಬಯಕೆ ಅದು. ಸೊ ಈಗ ಇದಾದ ನಂತರ ಈ ಭಾಗಕ್ಕೆ ಸಂಬಂಧಪಟ್ಟಂಗೆ ಹಂತಿಯ ಹಾಡಿನ ಸ್ವರೂಪ, MS ಲಠ್ಠೆ ಅವರು ಆಕ್ಚುಲಿ ಜಾನಪದ ತಜ್ಞರು. ಸೊ ಜಾನಪದ ತಜ್ಞರಾಗಿರುವಂತ ಇವರು ಹಂತಿಯ ಹಾಡುಗಳ ರಚನೆಯ ಬಗ್ಗೆ ಹೆಂಗಿದೆ ಅದು, ಮತ್ತೆ ಅದರಲ್ಲಿರುವಂತಹ ಹಾಡಿನಲ್ಲಿರುವಂತಹ ಅಂಶಗಳು ಏನನ್ನ ಹೇಳ್ತವೆ, ಸೊ ಇದ್ರ ಬಗ್ಗೆ ಸ್ವಲ್ಪ ತಾತ್ವಿಕವಾಗಿರುವಂತಹ ಚರ್ಚೆಯನ್ನ ಮಾಡ್ತಾರೆ. ಸೊ ಈ ಹಂತಿ ಹಾಡುಗಳು ಜಾಸ್ತಿ ಸಿಕ್ಕಿರುವಂತದ್ದು ತ್ರಿಪದಿ ರೂಪದಲ್ಲಿ. ಇನ್ನೊಂದು
ತ್ರಿಪದಿಯಲ್ಲಿರುವಂತ ಇನ್ನೊಂದು ತರದ ಹಾಡುಗಳು ಕೂಡ ಇದೆ. ಇದನ್ನ ಹಲಸಂಗಿ ಗೆಳೆಯರು ಸಂಗ್ರಹಿಸಿದ್ದಾರೆ. ಅದನ್ನ ಗರತಿಯ ಹಾಡು ಅಂತ ಕರೀತಾರೆ. ಅಂದ್ರೆ ಹೆಣ್ಮಕ್ಳು ಹಾಡಿರುವಂತ ಹಾಡುಗಳು. ನೋಡ್ರಿ, ಹಂತಿಯ ಹಾಡುಗಳು ಬಹುತೇಕ ಗಂಡ್ಮಕ್ಳು ಹಾಡುವಂತ ಹಾಡುಗಳಾದ್ರೆ, ಪುರುಷರು ಹಾಡುವಂತ ಹಾಡುಗಳಾದ್ರೆ, ಗರತಿಯ ಹಾಡುಗಳು ಸ್ತ್ರೀಯರು ಹಾಡಿರುವಂತ ಹಾಡುಗಳು. ಸೊ ಹಾಗಾಗಿ ಅದರಲ್ಲಿ ಭಾವತೀವ್ರತೆ ಜಾಸ್ತಿ ಇದೆ, ಆರ್ದ್ರತೆ ಜಾಸ್ತಿ ಇದೆ, ಭಾವುಕತೆ ಜಾಸ್ತಿ ಇದೆ. ಹೆಣ್ಣು ಎದುರಿಸುವಂತ ಸಂಕಷ್ಟ ಸ್ಥಿತಿ ಇದೆ, ಇದಿದೆ. ಹೆಣ್ಣಿನ ಸಂತೋಷ ಇದೆ, ಮಕ್ಕಳಿಲ್ಲದಿರುವಿಕೆಯ ನೋವಿದೆ, ಬಂಜತನದ ನೋವಿದೆ, ಮಕ್ಕಳಿರುವಂತ ಸಂತೋಷ ಇದೆ, ಗಂಡು ಮಕ್ಕಳು ಇಲ್ಲದೆ ಇರುವಂತ ನೋವಿದೆ. ಹೆಣ್ಮಕ್ಳು ಅಂದ್ರೆ ಇದ್ದಾರೆ, ಆದ್ರೆ ಗಂಡು ಮಕ್ಕಳು ಇಲ್ಲದೆ ಇರುವಂತ ನೋವಿದೆ. ಇದೆಲ್ಲಾನು ಕೂಡ ಅನುಭವಿಸಿದಾಳೆ ಆ ಹೆಣ್ಮಕ್ಳು, ಅನುಭವಿಸಿದ್ದಾರೆ. ಮತ್ತೆ ಇದನ್ನು ಕೂಡ ಉತ್ತರ ಕರ್ನಾಟಕದ ಬಹುತೇಕ ಸಿಕ್ಕಿರುವಂತದ್ದು ಗರತಿಯ ಹಾಡುಗಳು. ಹಲಸಂಗಿ ಚನ್ನಮಲ್ಲಪ್ಪ ಮತ್ತೆ ಇನ್ನಿತರರು ಸೇರ್ಕೊಂಡು ಸಂಗ್ರಹ ಮಾಡಿರುವಂತದ್ದು ಗರತಿಯ ಹಾಡುಗಳು. ಇದನ್ನು ಕೂಡ ಉತ್ತರ ಕರ್ನಾಟಕದ ಹಂತಿಯ ಹಾಡುಗಳು, ಪುರುಷರು ಹೇಳುವಂಥದ್ದು. ಪುರುಷರು ಮತ್ತೆ ಆ ಹೆಣ್ಮಕ್ಳು ಹಾಡುವಂತ ಹಾಡುಗಳ ಮಧ್ಯೆ ತುಂಬಾ ಭಿನ್ನತೆ ಇದೆ. ಆದ್ರೆ ಅಲ್ಲೂ ಕೂಡ ಏನು ಅಂತಂತಂದ್ರೆ, ಅಲ್ಲೂ ಕೂಡ ಮದುವೆ ಚೌಕಟ್ಟಿನ ಹೊರಗಿನ ಹೆಣ್ಣಿನ ಸಂಬಂಧದ ಚಿತ್ರಣ ಅಲ್ಲೂ ಕೂಡ ಇದೆ. ಆದ್ರೆ ಅದು ಅಶ್ಲೀಲವಾಗಿಲ್ಲ, ಅಷ್ಟು ಅಶ್ಲೀಲವಾಗಿಲ್ಲ. ಬದಲಿಗೆ ಏನಂತಂದ್ರೆ ತುಂಬಾ ಸೌಮ್ಯ ರೂಪದಲ್ಲಿ. ಆದ್ರೆ ಇಲ್ಲಿ ಏನಂತಂದ್ರೆ ಅಶಿಷ್ಟ, ಇಲ್ಲಿ ಅಶ್ಲೀಲ ಅಂತಂತ ಹೇಳಿಲ್ಲ ಲೇಖಕರು, ಅಶಿಷ್ಟ ರೂಪದಲ್ಲಿದೆ. ಅಶಿಷ್ಟ ಭಾಷೆ ಬಳಸ್ತಾರೆ, ಎಗ್ಗಿಲ್ಲದ ಭಾಷೆ. ಅಂದ್ರೆ ಸಾಮಾನ್ಯವಾಗಿ ಸಮಾಜದಲ್ಲಿ ಹೆಂಗೆ ಜಗಳದ ಸಂದರ್ಭದಲ್ಲಿ ಅಥವಾ ಬೈಬೇಕಾದ್ರೆ ಹೆಂಗೆ ಭಾಷೆ ಬಳಸಲಾಗುತ್ತೆ, ಅದೇ ತರದ ಭಾಷೆ ಬಳಸ್ತಾರೆ ಅಂತ ಅಂದ್ಬಿಟ್ಟು. ಇದು ಸಹಜನೂ ಕೂಡ ಹೌದು, ಇರ್ಬೋದು. ಹೆಚ್ಚಾಗಿ ತ್ರಿಪದಿ ರೂಪದಲ್ಲಿರುವಂತದ್ದು. ಮತ್ತೆ ಇದನ್ನ ಇದನ್ನ ಛಂದಸ್ಸನ್ನ ಕಲಿತು, ತ್ರಿಪದಿಯ ಛಂದಸ್ಸನ್ನ, ವ್ಯಾಕರಣದ ಈ ಛಂದಸ್ನಲ್ಲಿ ಬರುವಂತ ಈ ತ್ರಿಪದಿ ರೂಪದ ಛಂದಸ್ಸನ್ನ ಕಲ್ತೇನು ಇವರೇನು ಕಟ್ಟಿಲ್ಲ ಜನಪದ. ಬದಲಿಗೆ ಅದು ತಂದೆ ತಾಯಿಗಳಿಂದ, ಪರಂಪರೆಯಿಂದ ಅಥವಾ ಹಿರಿಕರಿಂದ, ಸಹಚರರಿಂದ ಆಡ್ತಾ ಆಡ್ತಾ ತಮಗೆ ಬಂದಿರುವಂಥದ್ದು, ಹಂಗಂಗೆ ಕಟ್ಟಿರುವಂಥದ್ದು. ಸೊ ಹಾಗಾಗಿ ಏನಂತಂತಂದ್ರೆ, ಈ ಛಂದಸ್ಸನ್ನ ಕಲಿತು ಛಂದೋಬದ್ಧವಾಗಿ ಕಟ್ಟಿರುವಂಥದ್ದು ಅಲ್ಲ ಇದು ಒಂದು. ಇನ್ನೊಂದೇನಂತಂದ್ರೆ, ಆ ಕವಿರಾಜ ಮಾರ್ಗದ ಸಂದರ್ಭದಲ್ಲಿ, ಅಂದ್ರೆ ಕ್ರಿಸ್ತಶಕ 850 ಸಂದರ್ಭದಲ್ಲೇನೆ ಏನಂತಂದ್ರೆ ಒನಕೆವಾಡು ಅಂತಂದ್ಬಿಟ್ಟು ಹೇಳ್ತಾರೆ. ಅಂದ್ರೆ ಜನರು ಸಮೂಹವಾಗಿ ಹಾಡುವಂತ ಹಾಡು, ದುಡಿಯುವಂತ ಸಂದರ್ಭದಲ್ಲಿ ಹಾಡ್ತಿದ್ದಂತ ಹಾಡು. ಸೊ ತ್ರಿಪದಿ ರೂಪದಲ್ಲಿರುವಂಥದ್ದು ಈ ತರದ ಹಾಡುಗಳಿರ್ಬೋದು. ಅಂದ್ರೆ ಇದನ್ನ ಒನಕೆವಾಡು ಹೆಸರಿನಲ್ಲೇ ಇರೋಂಗೆ, ಒನಕೆಯನ್ನು ಬಳಸಿ ಕೆಲಸ ಮಾಡ್ಬೇಕಾದ್ರೆ, ಅಂದ್ರೆ ಕುಟ್ಟುವಾಗ, ಭತ್ತವನ್ನ ಕುಟ್ಟುವಾಗ ಅಥವಾ ಧಾನ್ಯಗಳನ್ನು ಕುಟ್ಟುವಾಗ ಹಾಡುವಂತ ಹಾಡುಗಳು ಆ ತರದ್ದು. ನಂತರ ಏನಾಯಿತು ಅಂತಂತಂದ್ರೆ, ಈ ತರದ ತ್ರಿಪದಿ ಹಾಡುಗಳು ಅಂಶಗಣದ ರೂಪವನ್ನ ತಾಳಿದ್ದಾವೆ. ಬಹುತೇಕ ಅಂಶಗಣದ ರೂಪ ಇದು ಹೆಂಗೆ ತಾಳಿರ್ಬೋದು ಅಂತಂತಂದ್ರೆ, ಯಾವಾಗ ಈ ತ್ರಿಪದಿಗಳನ್ನ ಸಂಗ್ರಹಿಸಲಾಯಿತು, ಸಂಗ್ರಹಿಸಿದ ಸಂದರ್ಭದಲ್ಲಿ ಸಂಪಾದಕರು ಅದನ್ನ ಒಂದು ಶಿಷ್ಟ ರೂಪಕ್ಕೆ ತರೋದಕ್ಕೆ ಪ್ರಯತ್ನ ಪಟ್ಟರು. ಆ ಸಂದರ್ಭದಲ್ಲಿ ಹಾಕಿರ್ಬೋದು ಬಹುತೇಕ. ಅಥವಾ ಸ್ವಲ್ಪ ಓದು ಬರಹ ಬಲ್ಲಂತಹ ಒಕ್ಕಲು ಮಕ್ಕಳು ಇದನ್ನ ಹಾಡಬೇಕಾದ್ರೆ ಸ್ವಲ್ಪ ಪರಿಷ್ಕರಿಸಿ ಹಾಡಬೇಕಾದ್ರೆ ಹಂಗೂ ಆಗಿರ್ಬೋದು. ಅಥವಾ ಅಂತೀಯ ಹಾಡನ್ನ ಹಾಡುವಂತ ತಂಡಗಳಲ್ಲಿ ಕಲಿತಂಥವ್ರು, ಕಲಿದೇ ಇರುವಂತವ್ರು ಎಲ್ಲರೂ ಕೂಡ ಇರ್ತಾರೆ. ಸೊ ಆ ತಂಡಗಳು ಹಾಡುವಂತ ಸಂದರ್ಭದಲ್ಲೂ ಕೂಡ ಈ ಅಂಶಗಣದ ರೂಪ ತಾಳಿರ್ಬೋದು. ಪ್ರಾಸಬದ್ಧ ರಚನೆ ಆಕ್ಚುಲಿ ಇರುತ್ತೆ. ಯಾಕಂತಂದ್ರೆ ಪ್ರಾಸ ತುಂಬಾ ಮುಖ್ಯ. ಪ್ರಾಸ ಅಂತಂತಂದ್ರೆ ಅಂತಃಪ್ರಾಸ ಮುಖ್ಯ ಆಗುತ್ತೆ. ಸೊ ಪ್ರಾಸದ ಪ್ರಕಾರ ಹಾಡು ಹೇಳ್ಕೊಂಡು ಹೋಗೋದು ಇರುತ್ತೆ. ಅದು ರೂಢಿಯಿಂದ ಬಂದಿರುವಂಥದ್ದು. ಆದ್ರೆ ನಂತರ ಏನಾಯಿತು ಅಂತಂತಂದ್ರೆ, ಪ್ರಾಸಬದ್ಧ ರಚನೆ ಅಂದ್ರೆ ಪ್ರಾಸ ಇಲ್ಲ ಅಂತಂದ್ರೆ ಪ್ರಾಸ ಸೇರಿಸುವಂಥದ್ದನ್ನು ಕೂಡ ಕೆಲಸಗಳಾಗಿರ್ಬೋದು. ಆದ್ರೆ ತ್ರಿಪದಿ ಮಾತ್ರ ಅಲ್ಲ, ಈ ಹಂತಿ ಹಾಡುಗಳು ದ್ವಿಪದಿಯಲ್ಲೂ ಕೂಡ ಇದೆ. ಯಾವಾಗ ಈ ಪ್ರಶ್ನೋತ್ತರ ರೂಪದ ಹಾಡುಗಳು ಬರ್ತಾವಲ್ಲ, ಆ ಸಂದರ್ಭದಲ್ಲಿ ಇದು ದ್ವಿಪದಿ ರೂಪದಲ್ಲೂ ಇದೆ. ಮತ್ತೆ ಕೆಲವೊಂದ್ಸತಿ ಗದ್ಯದ ದಾಟಿಯಲ್ಲೂ ಕೂಡ ಇದೆ. ಇದು ಸ್ವಲ್ಪ ಲಯಬದ್ಧವಾಗಿರುವಂತಹ ಗದ್ಯ ಆಗಿರ್ಬೋದು, ಅಥವಾ ಸವಾಲ್ ಜವಾಬಿನ ಸಂದರ್ಭದ ಇದು ಸಂಭಾಷಣೆಗಳು, ಆ ಸಂದರ್ಭದಲ್ಲಿ ಇವು ಗದ್ಯದ ರೂಪದಲ್ಲಿ, ಕೆಲವೊಂದ್ಸತಿ ಚುಟುಕುಗಳ ರೂಪದಲ್ಲೂ ಕೂಡ, ಅಂದ್ರೆ 4 ಸಾಲು ಅಥವಾ 3 ಸಾಲು ಅಥವಾ 2 ಸಾಲು ಈ ತರ. ಆದ್ರೆ ತ್ರಿಪದಿಯೇ ಅಥವಾ ಆ ತರದ ಚೌಕಟ್ಟಿಗೆ ಒಳಪಡದ ರೀತಿಯಲ್ಲಿ ಇರ್ಬೋದು. ಆಮೇಲೆ ಕೆಲವೊಂದ್ಸತಿ ಏನಾಗಿದೆ ಅಂತಂದ್ರೆ, ಹಾಡುವಂತವರು ಆ ಹಾಡಿನ ಕೊನೆಗೆ ತಮ್ಮ ಹೆಸರನ್ನ ಜೊತೆಗೆ ಸೇರಿಸ್ತಿರ್ಬೋದು. ಅಥವಾ
ಇನ್ನೊಬ್ಬರ ಹೆಸರನ್ನು ಕೂಡ ಕೆಲವೊಂದ್ಸತಿ ಸೇರಿಸ್ಬೋದು. ಇನ್ನೊಬ್ಬರ ಹೆಸರು ಅಂತಂತಂದ್ರೆ ಕೆಲವೊಂದ್ಸತಿ ಇದು ಲೇವಡಿ ಅಥವಾ ವ್ಯಂಗ್ಯ ಮಾಡೋದಕ್ಕೆ ಸೇರಿಸಿರ್ಬೋದು. ಈಗ ಮುದುಗಲ್ ಸಂತೆಗೆ ಹೋಗಿರುವಂತ ಅಜ್ಜ ಅಜ್ಜಿ ಈ ಹೋದಂತ ಸಂದರ್ಭದಲ್ಲಿ ಅವಳು ತಲೆಲಾಡಿ ಕೇಳಿದಾಳೆ. ಅಜ್ಜಿ ತಲೆಲಾಡಿ ಕೇಳಿದಾಗ ಸಂತೆಯಲ್ಲಿ ಅಂಗಡಿಗಳ ಮುಂದೆ ಹೋಗ್ಬಿಟ್ಟು ಈ ಅಜ್ಜ ಏನ್ ಮಾಡ್ತಿದ್ದಾನೆ ಅಂತಂದ್ರೆ ಬೇಡಿ ಅಳ್ತಾ ಇದ್ದಾನೆ, ತಲೆಲಾಡಿ ಕೊಡಿ ಅಂತ ಅಂದ್ಬಿಟ್ಟು. ಅಳ್ತಿರುವಂತ ಯಾರು ಅಂತಂದ್ರೆ ಹುಲಗಜ್ಜ ಅಂತ ಹೇಳ್ತಾರೆ. ಸೊ ಹಿಂಗೆ ಹೆಸರು ಸೇರಿಸ್ಬಿಡೋದು. ಹುಲಗಜ್ಜನ್ ತೆಗೆದು ಬೇರೆ ಅಜ್ಜ ಅಂತಂತನೂ ಕೂಡ ಹೆಸರು ಹಾಕ್ಬಿಡ್ಬೋದು, ಯಾವ್ದೋ ಅಜ್ಜನ ಹೆಸರು ಹಾಕ್ಬೋದು. ಅದು ಏನು ಅರ್ಥ ಬದಲಾವಣೆ ಆಗೋದಿಲ್ಲ. ಆದ್ರೆ ನಮಗೆ ಇದು ಸಿಗತ್ತೆ ಏನಂತಂದ್ರೆ ಅದರ ಸಾರ ಏನಿದೆ ಅದು ಸಿಗತ್ತೆ ಹಿಂಗೆ. ಆದ್ರೆ ಅದು ವ್ಯಂಗ್ಯ ವಿನೋದಕ್ಕೆ ಬಳಸುವಂಥದ್ದು. ಇಲ್ಲಿ ಏನಂತಂತಂದ್ರೆ ಕೆಲವು ಉದ್ದೇಶಪೂರ್ವಕವಾಗಿ ಹಾಡನ್ನು ಹೇಳುವಂತವ್ರು ಆ ಸಂದರ್ಭದಲ್ಲಿ ಅವರು ಆ ಹಾಡನ್ನು ಕಟ್ಟದೇ ಇರ್ಬೋದು. ಅವರು ಆ ಸಂದರ್ಭದಲ್ಲಿ ಹಾಡನ್ನು ಕಟ್ಟುವಂತ ಆಶು ಕವಿಗಳು ಕೂಡ ಇರ್ಬೋದು ಆ ಸಂದರ್ಭದಲ್ಲಿ. ಆದ್ರೆ ಪರಂಪರೆಯಿಂದ ಬಂದಂತಹ ಹಾಡುಗಳನ್ನು ಕೂಡ ಹಾಡಬೇಕಾದ್ರೆ ಕೆಲವೊಂದ್ಸತಿ ಹಾಡುವಂತವ್ರು ತಮ್ಮ ಹೆಸರನ್ನ ಸೇರಿಸ್ಬಿಟ್ಟು ಆ ಸಂದರ್ಭದಲ್ಲಿ ಹಾಡಿರ್ಬೋದು. ಮುಂದೆ ಬರುವಂತವ್ರು ನಂತರದವರು ಆ ಸಂದರ್ಭದಲ್ಲಿ ತಮ್ಮ ಹೆಸರನ್ನು ಸೇರಿಸ್ಬೋದು. ಹಿಂಗೆ ಬದಲಾಗ್ತಾ ಹೋಗಿರುವಂಥದ್ದು. ಹಾಡಿನ ಕೊನೆಗೆ ತಮ್ಮ ಹೆಸರನ್ನು ಸೇರಿಸ್ತಾರೆ, ಇಲ್ಲಾಂತಂದ್ರೆ ಊರಿನ ದೇವರ ಹೆಸರನ್ನ ಸೇರಿಸ್ತಾರೆ. ಈ ತರದೊಂದು ಪದ್ಧತಿ ಇದೆ, ಆದ ಗ್ರಾಮ ದೇವತೆ ಹೆಸರನ್ನು ಸೇರಿಸುವಂಥದ್ದು. ಸೊ ಈ ತರ ಅಂದ್ರೆ ಯಾರೋ ಒಬ್ಬ ವ್ಯಕ್ತಿ ಹೇಳಿರುವಂತ ಹಾಡು, ಕಟ್ಟಿರುವಂತ ಒಂದು ಹಾಡು ಇದೆಯಲ್ಲ, ಕೊನೆಗೆ ಆ ಹಾಡು ಇಡೀ ಸಮುದಾಯದ ಇಡೀ ಸಮುದಾಯ. ಸೊ ಹಂತಿ ಪ್ರಕ್ರಿಯೆ ನಡೀತಿರ್ಬೇಕಾದ್ರೆ ಎಲ್ಲ ರೈತರು ಸೇರಿ ಆಡ್ತಾರೆ, ಎಲ್ಲರ ಮಕ್ಕಳು ಸೇರಿ ಹಾಡುವಂಥದ್ದು. ಅದು ಎಲ್ಲರೂ ಸ್ವತ್ತಾಗ್ಬಿಡುತ್ತೆ. ಹಾಗಾಗಿ ಈಗ ಏನಂತಂದ್ರೆ ಜನಪದ ಸಾಹಿತ್ಯ ಅಂತಂತಂದಾಗ ಆ ಹಾಡಿನ ಅಥವಾ ಕಥೆಯ ಕೆಳಗಡೆ ಕತೆ ಹೇಳಿದಂಥವರ ಹೆಸರು ಇರುತ್ತಷ್ಟೇ. ಆದ್ರೆ ಕತೆ ಕಟ್ಟಿದಂಥವ್ರು ಅಥವಾ ಹಾಡನ್ನ ಮೊದಲು ರಚಿಸಿದಂಥವ್ರ ಹೆಸರೆಲ್ಲ ಸಿಗೋದಿಲ್ಲ. ಅದು ಇವೆಲ್ಲ ತಲೆಮಾರಿನಿಂದ ಬಂದಿರುವಂಥದ್ದು. ಅವ್ರು ತಮ್ಮ ಹೆಸರನ್ನು ಕೂಡ ಹೇಳ್ಕೊಂಡಿಲ್ಲ. ಸೊ ಆಯಾ ಸಂದರ್ಭದಲ್ಲಿ ಕಟ್ಟಿರುವಂಥದ್ದು, ಆ ಸಂದರ್ಭದಲ್ಲಿ ಕಟ್ಕೊಂಡಿರುವಂಥದ್ದು ಪೀಳಿಗೆಯಿಂದ ಪೀಳಿಗೆಗೆ ಸಾಗಿ ನೆನಪಿನಿಂದ ನೆನಪಿಗೆ ಸಾಗಿಕೊಂಡು ಬಂದಿರುವಂಥದ್ದು. ಹಾಗಾಗಿ ಇದು ಸಮಾಜದ ಇದು ಒಡೆತನಕ್ಕೆ ಸೇರಿರುವಂಥದ್ದು. ಸಮಾಜದ ಅಥವಾ ಸಮಷ್ಟಿಯ ಪ್ರಜ್ಞೆಯಾಗಿದೆ. ವ್ಯಷ್ಟಿ ಅಂತಂದ್ರೆ ಒಂದು ಅಂತ, ಒಬ್ಬರು ಅಂತ. ಸಮಷ್ಟಿ ಅಂತಂದ್ರೆ ಹಲವರು ಅಥವಾ ಸಮಾಜ ಅಂತಂತ ಅರ್ಥ. ಈ ಜನಪದ ಸಾಹಿತ್ಯ ಅಥವಾ ಹಂತಿ ಹಾಡುಗಳು ಸಮಾಜದ ಈಗ ಇದಕ್ಕೆ ಅಂದ್ರೆ ಸಮಾಜಕ್ಕೆ ಸೇರಿರುವಂತ, ಒಟ್ಟು ಗುಂಪಿಗೆ ಸೇರುವಂತ, ಒಟ್ಟು ಸಮುದಾಯಕ್ಕೆ, ಒಟ್ಟು ಸಮಾಜಕ್ಕೆ ಸೇರಿರುವಂತದ್ದು ಆಸ್ತಿಯಾಗಿದೆ ಎನ್ನುವಂಥದ್ದು ಇದು ಒಂದು. ನಂತರ ಏನು ಅಂತಂತಂದ್ರೆ ಈ ಹಂತಿಯ ಹಾಡುಗಳನ್ನ ಜಾಸ್ತಿ ಯಾವಾಗ ಹಾಡ್ತಾರೆ ಅಂತಂತಂದ್ರೆ ಹಂತಿಯ ಕಾರ್ಯ ನಡೀತಿರ್ಬೇಕು, ಹಂತಿಯ ಚಟುವಟಿಕೆ ನಡೀತಿರ್ಬೇಕು. ನೋಡ್ರಿ, ಆ ಕೆಲಸ ನಡೀತಿದ್ದಾಗ ಆ ಹಾಡು. ಒನಕೆ ಹಾಡು ಯಾವಾಗ ಅಂತಂದ್ರೆ ಒನಕೆ ಒನಕೆಯಿಂದ ಕೆಲಸ ಮಾಡ್ಬೇಕಾದ್ರೆ. ಬೀಸೋ ಕಲ್ಲಿನ ಹಾಡು ಯಾವಾಗ ಅಂತಂದ್ರೆ ಬೀಸೋ ಕಲ್ಲಿನ ಮುಖಾಂತರ ಬೀಸುವಾಗ ಹಾಡು. ಬೀಸುವ ಹಾಡು, ಕುಟ್ಟುವ ಹಾಡು, ಈ ತರದ್ದೆಲ್ಲ ಇದೆಯಲ್ಲ ನೋಡ್ರಿದೆಲ್ಲ ಆಯಾ ಕೆಲಸಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಸೊ ಹಂತಿ ಹಾಡುಗಳು ಯಾವಾಗ ಅಂತಂದ್ರೆ ಹಂತಿಯ ಕೆಲಸ ನಡಿಬೇಕು. ಹಂಗೆ ಹಂತಿ ಕಾರ್ಯ ನಡೆದಾಗ ಏನಂತಂತಂದ್ರೆ ಹಂತಿಯ ಹಾಡು ಹೇಳ್ತಾರೆ, ಹಾಡ್ತಾರೆ. ಅದನ್ನ ಹಂತಿ ಹೊಡೆಯೋದು ಅಂತಂತ ಕರೀತಾರೆ. ಕೆಲಸ ಹಂತಿ ಹೊಡೆಯೋದಾಗಿರುತ್ತೆ, ಹಾಡು ಹಂತಿಯ ಹಾಡಾಗಿರುತ್ತೆ. ಇದ್ರ ಮೇಲೆ ಕಲ್ಲನ್ನ ಕಟ್ಟಿರುವಂತ ಕೃಷಿ ಉಪಕರಣದ ಮೇಲೆ ಕೂತ್ಕೊಂಡು ರೋಣಗಲ್ಲು ಅಂತ ಕೂತ್ಕೊಂಡು ಬಾರ್ಕೋಲ್ ಬೀಸ್ತಾ ದನಗಳನ್ನ ಮುಂದೆ ಸಾಗಿಸ್ತಾ ಹಾಡನ್ನ ಹೇಳುವಂಥದ್ದು, ಆಡ್ತಾ ಹೋಗ್ತಾರೆ. ಸೊ ಹಿಂಗೆ ತೆನೆಯಲ್ಲಿರುವಂತ ಕಾಳುಗಳನ್ನ ಬಿಡಿಸುವಂಥದ್ದು. ಹೆಚ್ಚಾಗಿ ಏನಂತಂತಂದ್ರೆ ಇದೊಂದು ವಿಸ್ಮಯದ ಸಂಗತಿ ಏನಂತಂತಂದ್ರೆ ಹಂತಿ ಹೊಡೆಯುವಂತ ಹಕ್ಕು ಇದೆಯಲ್ಲ, ಅಂದ್ರೆ ಹಂತಿ ಕಾರ್ಯ ನಡೆಸುವಂಥದ್ದು. ಹಂತಿ ಕಾರ್ಯ ನಡೆದಾಗ ಹಂತಿ ಹೊಡೆಯೋದು ಅಂತಂತ ಹಂತಿ ಹಾಡನ್ನ ಹೇಳುವಂಥದ್ದು. ಹಂತಿ ಹಾಡುಗಳನ್ನ ಹಂತಿ ಕಾರ್ಯ ನಡೆದಾಗ ಆಕ್ಚುಲಿ ಹಂತಿ ಹೊಡೆಯೋದು ಅಂತಂತ ಕರೀತಾರೆ. ಹಂತಿ ಹಾಡು ಹೇಳೋದು. ಇದು ಜಾಸ್ತಿ ಹಂತಿ ಹೊಡೆಯುವಂತ ಹಕ್ಕು ಅಂದ್ರೆ ಹಂತಿ ಹಾಡುಗಳನ್ನ ಹೇಳುವಂಥದ್ದು. ಅದರ ಮೊದಲ ಹಕ್ಕು ಯಾರ್ದು ಅಂತಂದ್ರೆ ಆ ಹೊಲದ ಹತ್ರ ಇರುವಂತ ಹೊಲೆಯರ್ದು ಅಂತಂತ ಈ ಪುಸ್ತಕದಲ್ಲಿ ಕೊಟ್ಟಿರುವಂಗೆ.
ಪುಸ್ತಕದಲ್ಲಿರುವಂಗೆ ನಾನು ಹೇಳ್ತಾ ಇದ್ದೀನಿ. ಅದು ನಿಜಕ್ಕೆ ಆ ಥರ ಇರ್ಬೋದು. ಉತ್ತರ ಕರ್ನಾಟಕದ ಭಾಗದಲ್ಲಿ ಆ ಥರ ಇರ್ಬೋದು. ದಕ್ಷಿಣ ಕರ್ನಾಟಕದಲ್ಲಿ ಈ ಥರ ಇದು ಇಲ್ಲ, ನನಗೆ ಗೊತ್ತಿಲ್ಲ. ಆದರೆ ಈ ಥರದ್ದೊಂದು ಇದೆ. ಅಂದ್ರೆ ಕ್ಷೇತ್ರ ಕಾರ್ಯದ ಸಂದರ್ಭದಿಂದ ಇದು ತಿಳಿದು ಬರುತ್ತೆ. ಆ ವಿದ್ವಾಂಸರಿಂದ ಇದರ ಮಾಹಿತಿಯನ್ನ ಕಲೆ ಹಾಕಬಹುದು. ಇದು ನಿಜವಾಗಿಯೂ ಕೂಡ ಇದು ಹೌದು ಅಂತಂದ್ರೆ ತುಂಬಾ ಸಂತೋಷದ ಸಂಗತಿ. ಯಾಕಂತಂದ್ರೆ ಈ ತರದೊಂದು ಸಾಂಸ್ಕೃತಿಕವಾಗಿರುವಂತ ಒಂದು ಒಂದು ಗರಿಮೆ ಅದು ಆಕ್ಚುಲಿ ಹೊಲದ ಸುತ್ತಮುತ್ತ ಇರುವಂತ ಹೊಲೆಯರಿಗೆ ದಕ್ಕತ್ತೆ ಅನ್ನುವಂಥದ್ದು. ಸೊ ಈ ಹೆಚ್ಚಾಗಿ ಹಂತಿ ಹೊಡೆಯುವಂತ ಅಂದ್ರೆ ಹಂತಿ ಹಾಡನ್ನು ಹೇಳುವಂತ ಹಕ್ಕಿದೆಯಲ್ಲ, ಅದು ಆ ಹೊಲದ ಹೊಲೆಯರ್ದು ಅಂತ ತಂದ್ಬಿಟ್ಟು ಈಗಲೂ ಕೂಡ ಹೆಚ್ಚಾಗಿ ಅಂದ್ರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಈ ಹಂತಿ ಹಾಡುಗಳು ಆ ಹೊಲೆಯರ ಬಾಯಿನಲ್ಲೇ ಉಳ್ಕೊಂಡು ಬಂದಿದೆ, ಅವ್ರ ನೆನಪಿನಲ್ಲೇ ಉಳ್ಕೊಂಡು ಬಂದಿದೆ ಅಂತ ಲೇಖಕರು ಹೇಳ್ತಾರೆ. ಕಣದ ಸುತ್ತಲೂ ಕೂಡ, ಕಣ ಅಂತಂದ್ರೆ ಆ ಧಾನ್ಯದ ತೆನೆಗಳನ್ನ ತಂದು ಹಾಕಿರುವಂಥದ್ದು. ತೆನೆ ಅಂತಂದ್ರೆ ಆ ಕಟಾವು ಮಾಡ್ಕೊಂಡು ಬಂದಿರುವಂತ ಇದು ಪೈರುಗಳನ್ನ ತಂದು ಹಾಕಿರುವಂಥದ್ದು. ಅದರಿಂದ ಆಮೇಲೆ ಆ ತೆನೆಗಳನ್ನ ಬೇರ್ಪಡಿಸೋದು, ಆಮೇಲೆ ಆ ತೆನೆಗಳಿಂದ ಕಾಳು ಬೇರ್ಪಡಿಸುವಂಥದ್ದು. ಎಲ್ಲ ಪ್ರಕ್ರಿಯೆಗಳೆಲ್ಲ ನಡೆಯುತ್ತೆ ಕಣದಲ್ಲಿ ನಡೆಯುತ್ತೆ. ಕಣ ಸುತ್ತಲೂ ಕೂಡ ಊದ್ತಾ ಬಾರಿಸ್ತಾ ಕುಣಿತಾ ಏನ್ ಮಾಡ್ತಾರೆ ಅಂತಂದ್ರೆ ಹಾಡು ಹೇಳುವಂತ ಮೇಳಗಳು ಇದಾವೆ, ತಂಡಗಳು, ಹಾಡು ಹೇಳುವಂತ ತಂಡಗಳು. ಇದು ಸ್ವಲ್ಪ ವ್ಯವಸ್ಥಿತವಾಗಿರುವಂಥದ್ದು. ಅವರು ಇದನ್ನ ಶಹನಾಯಿ ತರದ ವಾದ್ಯವನ್ನು ಇದು ಕೊಳನ್ ತರದ ಇದನ್ನ ವಾದ್ಯವನ್ನು ಊದ್ತಾ ಚರ್ಮವಾದ್ಯವನ್ನ ಬಾರಿಸ್ತಾ ಕುಣಿತಾ ಹಾಡನ್ನ ಹೇಳುವಂತಹ ಮೇಳಗಳು ಇದಾವೆ ಅಂತ. ಎಲ್ಲಿದ್ದಾವೆ? ಇಲ್ಲಿ ಕೆಲವೊಂದು ಊರಿನ ಹೆಸರು ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕ ಅಂತಂತ ಹೇಳಿದ್ದು. ಸೊ ಕಲಬುರಗಿಯ ಸಿರೂರು, ಮುಗಳಿ, ಸಲ್ಲರ, ಕಡಗುಂಚಿ, ಸಿಂಗನಹಳ್ಳಿ, ಬಾನಾಳ, ಹಗರಟ್ಟಿಗಿ ಮೊದಲಾದ ಊರುಗಳಲ್ಲಿ ಇದನ್ನ ತುಂಬಾ ಚೆನ್ನಾಗಿ ಹಾಡುವಂತ ತಂಡಗಳಿದಾವೆ ಅಂತಂದ್ಬಿಟ್ಟು. ಇಲ್ಲಿ ಏನಂತಂತಂದ್ರೆ ಹಾಡು ಆಕ್ಚುಲಿ ಯಾವಾಗ ಇದು ಅಂತಂತಂದ್ರೆ ಈ ತಂಡಗಳು ಮತ್ತೆ ಒಕ್ಕಲ್ ಮಕ್ಕಳು ಇದನ್ನ ಯಾವಾಗ ಹಾಡ್ತಂತಾರೆ, ಅವ್ರ ಮನಸ್ಸು ಸಂತೋಷ ಇದ್ದಾಗ. ಮನಸ್ಸು ಸಂತೋಷ ಯಾವಾಗ ಆಗುತ್ತೆ ಅಂತಂದ್ರೆ ಫಸಲ್ ಕೈಗೆ ಬರಬೇಕು. ಫಸಲ್ ಕೈಗೆ ಬರೋದು ಅಂತಂತಂದ್ರೆ ಕಣದಲ್ಲಿ ತೆನೆ ರಾಶಿ ಬಿದ್ದಿರ್ಬೇಕು. ಸೊ ಅವಾಗ ಕೈಗೆ ಬಂದಿದೆ ಅಂತ ಅರ್ಥ. ಅವಾಗ ಹಾಡ್ತಾರೆ. ಕೆಲಸ ಮಾಡುವಂತ ಬೇರೆ ಬೇರೆ ಹಂತಗಳಲ್ಲೂ ಕೂಡ ಹಾಡ್ತಾರೆ ಅನ್ನುವಂಥದ್ದು. ನೋಡ್ರಿ, ಹಂತಿಯ ಬಸವಣ್ಣ ಹಂತಕ ಇರಬೇಕು ಇಲ್ಲಿ ಹೇಳ್ತಿರುವಂಥದ್ದು. ಹಂತಿ ಹಾಡ್ಬೇಕು, ಹಂತಿ ಹಾಡ್ಬೇಕಾದ್ರೆ ಬಸವಣ್ಣ ಇರ್ಬೇಕು. ಅಂದ್ರೆ ರೋಣಗಳು ನಡೀತಿರ್ಬೇಕು, ಬಸವಣ್ಣದನ್ನ ಎಳಿತಿರ್ಬೇಕು. ಹಂತಿಯ ಬಸವಣ್ಣ ಹಂತೇಕ ಇರಬೇಕು. ಹಂತೇಕ ಅಂತಂತಂದ್ರೆ ಹಂತಿಯ ಸಂದರ್ಭದಲ್ಲಿ ಇನ್ನೊಂದು ಹಂತಿ ಹತ್ರ ಅಂತನೂ ಅರ್ಥ ಬರುತ್ತೆ. ಹಂತಿಯ ಬಸವಣ್ಣ ಹಂತೇಕ ಇರಬೇಕು, ಸಂತೋಷ ಇರಬೇಕು ಮನದಾಗ. ಮನಸ್ಸಲ್ಲಿ ಸಂತೋಷ ತುಂಬಿರಬೇಕು. ಸಂತೋಷ ಇರಬೇಕ ಮನದಾಗ. ಒಕ್ಕಲಿಗ ಸಂತೋಷಲಿ ಹಂತಿ ಹೊಡಿಬೇಕು. ಒಕ್ಕಲಿಗ ಅಂತಂತಂದ್ರೆ ಇಲ್ಲಿ ಕೆಲವು ಮಕ್ಕಳು ಅಂದ್ರೆ ಅಷ್ಟೇ ಅರ್ಥ, ಜಾತಿ ಅಲ್ಲ ಇಲ್ಲಿ. ಹಾಗಾಗಿ ರೈತಾಪಿ ಕೆಲಸ ಮಾಡುವಂತ ಜನ ಇದಾರಲ್ಲ, ಇವರು ಸಂತೋಷದಿಂದ ಹಂತಿಯನ್ನ ಹೊಡಿಬೇಕು. ಈ ತರದ ಸಂತೋಷ ಯಾವಾಗಿರುತ್ತೆ ಅಂತಂದ್ರೆ ಹಂತಿ ಕಾರ್ಯ ನಡೆದಾಗ. ಯಾಕಂತಂದ್ರೆ ಅವರ ಇಡೀ ಆ ಋತುಮಾನದ ಶ್ರಮ ಎಲ್ಲಾನು ಕೂಡ ಅವರ ಕಣ್ಮುಂದೆ ಫಸಲಾಗಿ ಇರುತ್ತೆ. ಸೊ ಆ ಫಸಲು ಕೈಗೆ ಸಿಗುವಂತ ಸಂದರ್ಭ, ಆಗ ಹಂತಿ ಹೊಡಿಬೇಕು ಅಂತಂದ್ಬಿಟ್ಟು ಹೇಳ್ತಾರೆ. ಮತ್ತೆ ಇನ್ನೊಂದೇನಂತಂದ್ರೆ, ಈಗ ಇಂಥ ಉತ್ತರ ಕರ್ನಾಟಕದ ಅಥವಾ ಕಲಬುರಗಿಯ ಕೆಲವು ಊರುಗಳು ಈ ಕಡೆ ಎಲ್ಲ ಹಂತಿಯ ಹಾಡನ್ನ ಹೇಳುವಂತ ತಂಡಗಳಿದಾವೆ ಅಂತಂದ್ಬಿಟ್ಟು ನಾವು ಗಮನಿಸಿದ್ವಿ. ಈ ಹಂತಿಯ ತಂಡಗಳನ್ನ, ಹಂತಿಯ ಆ ಪ್ರಕ್ರಿಯೆ ನಡಿಬೇಕಾದ್ರೆ, ಆ ಕೆಲಸ ಮಾಡ್ಬೇಕಾದ್ರೆ ಊರಿನ ಗೌಡ್ರು ಅಥವಾ ಕುಲಕರ್ಣಿಯವರು ಇಲ್ಲ ಅಂತಂತಂದ್ರೆ ದುಡ್ಡಿರುವಂತವ್ರು, ಇವರ ಇದ್ದುಳ್ಳವರ ಅಂತಂದ್ರೆ ಇದ್ದಿರುವಂತವ್ರನ್ನು ದುಡ್ಡಿರುವಂತವ್ರ, ಅವರ ರಾಶಿ ನಡಿದಾಗ ಅಂದ್ರೆ ಅವರ ಹಂತಿಯ ಕೆಲಸ ನಡಿಬೇಕಾದ್ರೆ ಹಂತಿಯ ಹಾಡುಗಾರರನ್ನ ದೂರದ ಊರುಗಳಿಂದ ಕರೆಸಿ ಹಾಡನ್ನ ಹೇಳಿಸ್ತಾರೆ ಅಂತ. ಹಾಡನ್ನ ಹಾಡಿಸುವ ಹಂತಿ ಹಾಡನ್ನ ಹೇಳಿಸ್ತಾರೆ ಅಂತ. ಆ ಸಂದರ್ಭದಲ್ಲಿ ಜೊತೆಲಿರುವಂತ ರೈತರು ಕೂಡ ಹಾಡ್ತಾರೆ. ಹಂತಿ ಕಟ್ಟೋದು ಅಂದ್ರೆ ಹಂತಿಯ ಕೆಲಸ ಶುರು ಆಗುತ್ತೆ. ಈಗಾಗಲೇ ನಾವು ಇದನ್ನ ತಿಳ್ಕೊಂಡಿದೀವಿ. ಹೆಚ್ಚಾಗಿ ಏನಂತಂದ್ರೆ ಮೂರ್ ಸಂಜೆಗೆ ಅಂತಂದ್ರೆ ಸಂಜೆಯ 3ನೇ ಭಾಗ ಅಂತ, ಅಂದ್ರೆ ರಾತ್ರಿ 8-9 ಗಂಟೆಗೆ
ಬಿಡುವುದು ಬೆಳಗ್ ಮುಂಜಾನೆ ಅಂದ್ರೆ ಸೂರ್ಯ ಮೂಡುವಂತ ಹೊತ್ತು. ತಿಂಗಳಾನುಗಟ್ಲೆ ಈ ಹಂತಿ ಕಾರ್ಯ ನಡೆಯುತ್ತೆ. ಯಾಕಂದ್ರೆ ಒಬ್ಬರ ನಂತರ ಒಬ್ಬರ ಇದು ಫಸಲು ಬಂದು ಬೀಳ್ತಾ ಇರುತ್ತೆ. ಅದರ ತೆನೆ ಮುರಿಯೋದು, ಆಮೇಲೆ ಕಾಳುಗಳನ್ನ ಬೇರೆ ಮಾಡುವಂಥದ್ದು. ಇಡೀ ಹಳ್ಳಿಯ ಈ ಕೆಲಸ ನಡಿಬೇಕು. ತಿಂಗ್ಳುಗಟ್ಲೆ ಈ ಕೆಲಸ ನಡೆಯುತ್ತೆ. ಸೊ ತಿಂಗ್ಳುಗಟ್ಲೆ ಈ ಕೆಲಸ ನಡಿಬೇಕು ಅಂದ್ರೆ ಬೇಸರ ಆಗ್ಬೋದು, ಅಥವಾ ನಿದ್ದೆ ಬರ್ಬೋದು, ಆಲಸ್ಯ ಇತ್ಯಾದಿಗಳೆಲ್ಲ ಆಗ್ಬೋದು. ಪ್ರಾರಂಭದಲ್ಲಿ ಚೆನ್ನಾಗಿರ್ಬೋದು, ಆದ್ರೆ ತಿಂಗ್ಳುಗಟ್ಲೆ ನಡಿಬೇಕು ಅಂತಂತಂದ್ರೆ ಈ ತರದ್ದೆಲ್ಲ ಆಗತ್ತೆ. ಒಂದು ಏಕತಾನತೆ ಬಂದ್ಬಿಡುತ್ತೆ. ಸೊ ಆ ಏಕತಾನತೆ ಬರಬಾರ್ದು ಅನ್ನುವಂತ ಕಾರಣಕ್ಕೆ ಶ್ರಮ ಪರಿಹಾರದ ಸೂಚಕವಾಗಿ ಆಲಸ್ಯ ಬರಬಾರ್ದು ಅನ್ನುವಂತ ಕಾರಣದಿಂದ ಈ ಹಾಡುಗಳು ಹುಟ್ಟುಕೊಂಡಿರಬಹುದು. ಆಮೇಲೆ ಇನ್ನೊಂದೇನಂತಂದ್ರೆ, ಕೆಲಸ ಮಾಡ್ಬೇಕಾದ್ರೆ ಒಕ್ಕಲಿಗರು ತಮ್ಮ ಜೀವನ ಅನುಭವ ಅಥವಾ ಆತ್ಮಚರಿತ್ರೆ ಅಥವಾ ಅವರ ತತ್ವಜ್ಞಾನದ ಜಿಜ್ಞಾಸನ್ನು ಕೂಡ ಮಾಡುವಂತ ಒಂದು ನೆಪ ಆಗಿ ಅವ್ರಿಗೆ ಏನಾಗ್ಬೋದು ಅಂತಂದ್ರೆ ಹಂತಿಯ ಹಾಡುಗಳು ನಡೆದಿರ್ಬೋದು. ಇಲ್ಲಿ ಒಂದು ಏನಂತಂದ್ರೆ, ಒಂದು ಅಂಶ ಇದೇ ಪಾಠದಲ್ಲಿದೆ. ಈ ಒಕ್ಕಲು ಮಕ್ಕಳ ಹಾಡುಗಳಲ್ಲಿ ತತ್ವೋಪದೇಶನೂ ಇದೆ, ಅಧ್ಯಾತ್ಮ ವಿದ್ಯೆಯೂ ಕೂಡ ಇದೆ ಅಂತಂತ ಒಂದು ಮಾತು ಬರುತ್ತೆ ನೋಡ್ರಿ. ಅವರ ಜೀವನ ಅನುಭವ, ಒಕ್ಕಲು ಮಕ್ಕಳು ಅಂದ್ರೆ ಶ್ರಮಿಕರ ತತ್ವಜ್ಞಾನ, ಅವರ ತತ್ವ ನೋಡ್ರಿ. ಸಕ್ಕರೆಯಿಂದ ಜೀವ ಸಿಕ್ಕಾಯ್ತು ಬಲಿಯಾಗ ಹೇಳ್ತಿರುವಂಥದ್ದು. ಸಕ್ಕರೆಯಿಂದ ಜೀವ ಸಿಕ್ಕೈತೋ ಬಲಿಯಾಗ, ನೋಡರ್ಯೋ ಇದರ ಮಹಿಮಾವ, ನೋಡರ್ಯೋ ಇದರ ಮಹಿಮಾವ, ಈ ಜೀವ ಸಿಕ್ಕೈತು ಶಿವನ ಬಲಿಯಾಗ. ಸಕ್ಕರೆಯಂತ ಜೀವ ಸಿಕ್ಕೈತೋ ಬಲಿಯಾಗಿ ಸಿಕ್ಕಾಕೊಂಡ್ಬಿಟ್ಟಿದೆ ಅಂತ ತಂದ್ಬಿಟ್ಟು, ನೋಡರ್ಯೋ ಇದರ ಮಹಿಮಾವ, ಈ ಜೀವ ಸಿಕ್ಕೈತು ಶಿವನ ಬಲಿಯಾಗ. ಶಿವನ ಬಲಿಯಲ್ಲಿ ಸಿಗಾಕೊಂಡಿದೆ ಅಂತ. ಶಿವನ ಬಲೆಯಲ್ಲಿ ಸಿಗಾಕೊಳ್ಳೋದು ಅಂತಂದ್ರೆ ಕೊನೆಗೆ ಸಿಗಾಕೊಳ್ಳೋದು, ಅಥವಾ ಏನಂತಂದ್ರೆ ತಿಳುವಳಿಕೆ ಅನ್ನುವಂಥದ್ದು ಬಂದ ನಂತರ ಏನಂತಂದ್ರೆ ಶಿವತ್ವದ ನೆಲೆಯಲ್ಲಿ ನಿಲ್ಲುವಂಥದ್ದು, ಶಿವನ ಕರುಣೆಯ ನೆಲೆಯಲ್ಲಿ ನಿಂತ್ಕೊಂಡ್ಬಿಡೋದು. ಸೊ ಆಗ ಶಿವನ ಬಲಿಯಲ್ಲಿ ಇರ್ತಾರೆ ಅಂತಂದ್ರೆ, ಜಗತ್ತಿನ ಸೃಷ್ಟಿ ಅಥವಾ ಇದರ ಆಗು ಹೋಗು ಇದನ್ನು ಕೂಡ ಏನಂತಂದ್ರೆ ಅವರು ಹಂತಿ ಹಾಡುಗಳಲ್ಲಿ ಹೇಳಿದ್ದಾರೆ. ಮೊದಲಿತ್ತ ನಿರಂಕಾರ, ಮೊದಲೇನಿತ್ತು ಅಂತಂತಂದ್ರೆ ಏನೂ ಇರ್ಲಿಲ್ಲ, ನಿರಾಕಾರವಾಗಿತ್ತು. ಯಾವುದೂ ಆಕಾರ ಇರ್ಲಿಲ್ಲ, ಏನೂ ಇರ್ಲಿಲ್ಲ ಅಂದ್ರೆ ಆಕಾರ ಇಲ್ಲ ಅಂತಂತ. ಮೊದಲಿತ್ತ ನಿರಂಕಾರ, ಆಮೇಲೆ ಬಿಸಿಲಾಯ್ತ. ಭೂಮಿ ಮಂಡಲಕ್ಕೂ ಬಿಗು ಆಗ್ಯೋ ಬಸವಣ್ಣ ಹೆಗಲ ಕೊಟ್ಟಾಗ ಜಗ ಆಯ್ತು. ಬಸವಣ್ಣ ಹೆಗಲು ಕೊಟ್ಟ. ಭೂಮಿ ಮಂಡಲ ಅಂದ್ರೆ ಭೂಮಂಡಲ ಬಿಗಿ ಆಯ್ತು ಅಂತಂದ್ರೆ ಒಂದು ರೂಪಕ್ಕೆ ಬಂತು. ಆಗ ಬಸವಣ್ಣ ಹೆಗಲು ಕೊಟ್ಟ ಮೇಲೆ ಈ ಭೂಮಿಯಲ್ಲಿ ಹುಲುಸುತ್ತಾನಂತ ಪೈರು ಪಂಚಗಳು ಬೆಳೆದು ಮನುಷ್ಯರು ಬಂದರು. ಸೊ ಈ ಒಕ್ಕಲು ಮಕ್ಕಳದೇ ಇವ್ರದೇ ಆಗಿರುವಂತ ಒಂದು ಸೃಷ್ಟಿ ಚಿಂತನೆ, ಅಧ್ಯಾತ್ಮ ಚಿಂತನೆ ಅಥವಾ ಸಾಮಾಜಿಕ ಚಿಂತನೆ ಇತ್ಯಾದಿ ಇವೆಲ್ಲನೂ ಕೂಡ ನಾವು ಇಲ್ಲಿ ಕಾಣ್ತೀವಿ. ಹಂಗಾಗಿ ಏನಂತಂದ್ರೆ ಅವರ ಜೀವನ ಅನುಭವ, ಆತ್ಮಚರಿತ್ರೆಯ ಗೀತೆಗಳು. ಆತ್ಮಚರಿತ್ರೆ ಅಂತಂತಂದ್ರೆ ಆ ಒಕ್ಕಲು ಮಕ್ಕಳ ಆತ್ಮಚರಿತ್ರೆ, ವೈಯಕ್ತಿಕವಾಗಿರುವಂಥದ್ದಲ್ಲ. ಇವನ್ನೆಲ್ಲನೂ ಕೂಡ ನಾವಿಲ್ಲಿ ಕಾಣ್ತೀವಿ. ಆ ಹೊಲದ ಕೆಲಸ ಮಾಡುವಂಥವ್ರು ದುಡ್ಡಿದ್ದಂಥವ್ರೇನಿಲ್ಲ, ಕೂಲಿಗೆ ಮಾಡುವಂಥವ್ರು ಅಂದ್ರೆ ದಿನನಿತ್ಯದ ಸಂಭಾವನೆಯನ್ನು, ವಾರದ ಸಂಭಾವನೆಯನ್ನು ತೆಕ್ಕೊಂಡು ಮಾಡುವಂಥವ್ರು. ಅವರೆಲ್ಲರೂ ಕೂಲಿ ಮಾಡುವಂಥವ್ರು. ಆದ್ರೆ ಅವರೆಲ್ಲರೂ ಹಂತಿ ಕಾರ್ಯಕ್ರಮದಲ್ಲಿ ಅಥವಾ ಹಂತಿಯ ಈ ಕೆಲಸದಲ್ಲಿ ಅವ್ರವ್ರ ದೇವ್ರನ್ನೇ ಕುರಿತು ಹಾಡೋದು ಅಂತಂತ ಏನಿಲ್ಲ. ಭಾವೈಕ್ಯತೆ ಅಂತಂತ ಹೇಳಿದ್ನಲ್ಲ, ಆ ಭಾವೈಕ್ಯತೆ ಸಂದರ್ಭದಲ್ಲಿ ಇದು ಬರುತ್ತೆ. ತಮ್ಮ ದೇವರನ್ನ ಕುರಿತೇ ಹಾಡಬೇಕು ಅಂತಂತೇನಿಲ್ಲ. ಎಲ್ಲ ಮತ ಧರ್ಮಗಳ ದೇವರನ್ನು ಪೂಜಿಸ್ತಾರೆ ಮತ್ತೆ ಪ್ರಾರ್ಥಿಸ್ತಾರೆ. ಇದು ಏನಂತಂತಂದ್ರೆ ಶ್ರಮ ಮಾಡುವಂತ ಶ್ರಮಿಕರಲ್ಲಿ ಮಾತ್ರ ಇದು ಈ ತರದ್ದು ಮನೋವೃತ್ತಿ. ಮನುಷ್ಯನಿಗೆ ಯಾವಾಗ ಒಂದು ದುಡ್ಡು ಬರುತ್ತೆ, ಒಂದು ಸ್ವಲ್ಪ ಘನತೆ ಬರುತ್ತೆ, ಘನತೆ ಅಂತ ಅನ್ಕೊಳ್ಬೇಕಷ್ಟೇ, ಜಂಬ ಅಥವಾ ಸೊಕ್ಕುತನ ಅಥವಾ ನಾನು ಅನ್ನುವಂಥದ್ದು ಬರುತ್ತೆ, ಮನುಷ್ಯ ಸಂಕುಚಿತ ಆಗ್ಬಿಡ್ತಾನೆ. ಆದ್ರೆ ಎಲ್ಲರ ಜೊತೆ ಸೇರಿಕೊಂಡು ಎಲ್ಲರ ಜೊತೆಗೆ ಒಂದಾಗಿ ಅವನು ಇರ್ತಾನೆ, ಕೆಲಸ ಮಾಡ್ತಾನೆ. ಆಗ ಎಲ್ಲರ ಸಂಪ್ರದಾಯ, ಆಚರಣೆ, ಅವರ ಮಾತಿಗೆ, ಅವರ ನಡವಳಿಕೆಗಳಿಗೆ ಗೌರವ ಕೊಡೋದು ಬರುತ್ತೆ. ಸೊ ಇಲ್ಲಿ ಕೂಲಿ ಕೆಲಸ ಮಾಡುವಂತ, ಹೊಲದ ಕೆಲಸ ಮಾಡುವಂತ ಇವರು ಎಲ್ಲ ಮತ ಧರ್ಮಗಳ ದೇವರನ್ನು ಪೂಜಿಸ್ತಾರೆ, ಪ್ರಾರ್ಥಿಸ್ತಾರೆ.
ಅದು ಹಿಂದೂ ಜನ ಇರಲಿ, ಮುಸಲ್ಮಾನ ಜನರು. ಹಿಂದೂ ಜನರು ಮುಸಲ್ಮಾನರ ದೇವತಾ ಪುರುಷ ಅಂತ ಅನ್ಕೊಂಡಿರುವಂತ ಪೀರ್, ಪೀರ್ ಅಂತಂದ್ರೆ ಗುರು ಅಂತ ಅರ್ಥ. ಪೀರರನ್ನ ಅಲ್ಲಿ ಆರಾಧಿಸ್ತಾರೆ. ದಾದಾ ಪೀರ್ ಅಂತಂತ ಈ ಕಡೆ ಭಾಗದಲ್ಲಿ ಕರೀತಾರೆ. ದಾದಾ ಪೀರ್ ಅಂತಂದ್ರೆ ಗುರುಗಳಿಗೆ ಗುರು ಅಂತ. ಆಮೇಲೆ ನಬಿಯನ್ನ ಆರಾಧಿಸ್ತಾರೆ. ನಬಿ ಅಂತಂದ್ರೆ ಮೊಹಮ್ಮದ್ ಪೈಗಂಬರ್, ಪೈಗಂಬರನ್ನ ಪ್ರವಾದಿಯನ್ನ ಆರಾಧಿಸ್ತಾರೆ. ಬಂದೇ ನವಾಜ್, ಘೇಸುದಿರಾಜ್, ಬಂದೇ ನವಾಜ್ ಘೇಸುದಿರಾಜ್ ಅಂತ ಕರೀತಾರೆ. ಇವರು ಸೂಫಿ ಸಂತರು. ಮದಾರ್ ಸಾಬ್, ಇವರು ಕೂಡ ಒಬ್ರು ಸಂತರು. ಇವ್ರ ಕುರಿತು ಯಾರು ಹಿಂದೂ ಜನರು ಆರಾಧಿಸ್ತಾರೆ. ಅವರ ದರ್ಗಾಗಳಿಗೆ ಹೋಗಿ ಸಕ್ಕರೆ ಓದಿಸೋದು ಅನ್ನುವಂತ ಒಂದು ಆಚರಣೆಯನ್ನು ಮಾಡ್ತಾರೆ. ಮುಸಲ್ಮಾನರು ಕೂಡ ಹಿಂದೂ ದೇವತೆಗಳನ್ನು ಪೂಜಿಸ್ತಾರೆ. ಗಣಪತಿಯನ್ನ ಕೂರಿಸ್ತಾರೆ. ಶಿವ, ಹನುಮಂತ ನನ್ನ ಪೂಜಿಸ್ತಾರೆ. ಭೂಮಿ ಮತ್ತೆ ಲಕ್ಷ್ಮಿ, ದ್ಯಾಮವ್ವನನ್ನ ಪೂಜಿಸ್ತಾರೆ. ದ್ಯಾಮವ್ವ, ಸಂತ ಶಿಶುನಾಳ ಶರೀಫನಲ್ಲಿನೂ ಕೂಡ ಈ ದ್ಯಾಮವ್ವನ ಪ್ರಸಂಗ ಬರುತ್ತೆ. ಷಡಬಸವೇಶ್ವರನ್ನ ಪೂಜಿಸ್ತಾರೆ. ನೋಡಿ, ಶರೀಫರು ಅಲ್ಲಮ ಪ್ರಭುವನ್ನು ಆರಾಧಿಸ್ತಾರೆ. ಬಸವಣ್ಣನಂತೂ ಪೂಜಿಸ್ತಾರೆ. ಸೊ ಬಸವಣ್ಣ ಮೊದಲಾದವ್ರನ್ನ ಕುರಿತು ಮುಸಲ್ಮಾನರು ಕೂಡ ಹಾಡ್ತಾರೆ. ಸೊ ಹಳ್ಳಿಯಲ್ಲಿ ಹಿಂದೂ ಜನರು ಮುಂದೆ ನಿಂತು ಮುಸಲ್ಮಾನರ ದೇವತೆಗಳ ಜಾತ್ರೆ ಮಾಡ್ತಾರೆ. ಮುಸಲ್ಮಾನರ ಮುಂದೆ ನಿಂತು ಹಿಂದೂ ಜನ ದೇವತೆಗಳ ಜಾತ್ರೆಯನ್ನು ಕೂಡ ಮಾಡ್ತಾರೆ. ಈ ತರದ್ದೊಂದು ಇದೆಯಲ್ಲ, ಇದು ಭಾರತದ ಒಂದು ವಿಶಿಷ್ಟ ಪರಂಪರೆ. ಅದರಲ್ಲೂ ಕೂಡ ಉತ್ತರ ಕರ್ನಾಟಕದ ಒಂದು ವಿಶಿಷ್ಟ ಪರಂಪರೆ. ಎಲ್ಲೂ ಕೂಡ ಬಹುತೇಕ ಸಿಗಲ್ಲ. ಈ ಇತ್ತೀಚೆಗಂತೂ ಬಹುತೇಕ ಕಾಣೆ ಆಗ್ತಾ ಇರುವಂತ ಸಂದರ್ಭ, ಅನುಮಾನಗಳು ಹೆಚ್ಚಾಗ್ತಾ ಇರುವಂತ ಸಂದರ್ಭ. ಸೊ ಈ ತರದ್ದು ಹಂತಿ ಹಾಡಿನ ಪ್ರಕ್ರಿಯೆಯಲ್ಲಿ ನಡೀತಾ ಇರ್ತದೆ. ಹಂತಿ ಕಾರ್ಯ ಯಾವಾಗ ನಿಲ್ಲತ್ತೆ, ಇವೆಲ್ಲನೂ ಕೂಡ ಹೋಗ್ತವೆ. ಈ ಭಾವೈಕ್ಯತೆ ಹೋಗುತ್ತೆ, ಆಶ್ರಯ ಕೊಡುವಂಥದ್ದು ಹೋಗುತ್ತೆ, ಜೊತೆಯಾಗಿ ಬದುಕುವಂಥದ್ದು ಹೋಗುತ್ತೆ, ಎಲ್ಲ ನನಗೆ ಸಿಗ್ಬೇಕು ಅನ್ನುವಂಥದ್ದೆಲ್ಲ ಕೂಡ ಹೋಗುತ್ತೆ. ಸೊ ಅದಾಗ್ತಾ ಇದೆ ಈಗ. ಯಾಕಂದ್ರೆ ಯಂತ್ರಗಳು ಬಂದ್ಬಿಟ್ಟಿರ್ತವೆ. ಹಂತಿಯ ಪ್ರಕ್ರಿಯೆ ನಡೀತಾ ಇಲ್ಲ, ಹಂತಿ ಕೆಲಸ ಇಲ್ಲ ಈಗ. ಸೊ ಹಾಗಾಗಿ ಜನ ಬೇರೆ ಬೇರೆ ಆಗ್ತಾ ಇದ್ರು, ದೂರ ನಿಲ್ತಾ ಇದ್ರು. ಏನೇ ಇರ್ಲಿ, ಆದ್ರೆ ಗ್ರಾಮ ಭಾರತದಲ್ಲಿ ಅಥವಾ ಗ್ರಾಮೀಣ ಜೀವನದ ಹಂತಿಯ ಆ ಸಂದರ್ಭದಲ್ಲಿ ಕೊನೆಗೆ ಫಸಲು ಕೈಗೆ ಬಂದಾಗ, ತೆನೆಯಿಂದ ಕಾಳನ್ನು ಬೇರ್ಪಡಿಸಿದಾಗ ರೈತ ಮಕ್ಕಳು ತಾವು ಮಾತ್ರ ಆ ಧಾನ್ಯಗಳು ತಾವು ಗಳಿಸಿರುವಂತಹ ದವಸ ಧಾನ್ಯಗಳೆಲ್ಲಾನು ಕೂಡ ನಮಗೋಸ್ಕರ ಅನ್ನುವಂತ ಭಾವನೆ ಅವರಲ್ಲಿಲ್ಲ. ಬದಲಿಗೆ ಏನ್ ಮಾಡ್ತಾರೆ ಅಂತ, ಇಡೀ ವರ್ಷ ಈ ರೈತ ಮಕ್ಕಳಿಗೋಸ್ಕರ ಬೇರೆ ಬೇರೆ ಕೆಲಸ ಮಾಡಿಕೊಟ್ಟಿರುವಂತ ಕೆಲಸಗಾರರಿಗೆ ಅವರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ, ಅವ್ರವ್ರ ಪಾಲನ್ನ ಕೊಡ್ತಾರೆ, ಅವರವರ ಆಯವನ್ನ ಕೊಡ್ತಾರೆ. ಇವ್ರಿಗೋಸ್ಕರ ಬಡಿಗೆ ಕೆಲಸವನ್ನ, ಗಾಡಿ ಅಥವಾ ಎತ್ತಿನ ಬಂಡಿ ಇತ್ಯಾದಿಗಳನ್ನೆಲ್ಲ ದುರಸ್ತಿ ಮಾಡಿಕೊಟ್ಟಿರುವಂತವ್ರಿಗೆ, ಬಡಿಗರಿಗೆ ಏನ್ ಮಾಡ್ತಾರೆ, ಅವರಿಗೆ ಸಲ್ತಕ್ಕಂಥ ಪಾಲನ್ನು ಕೊಡ್ತಾರೆ. ಇವರ ಕೃಷಿ ಸಲಕರಣೆಗಳನ್ನ ತಯಾರು ಮಾಡಿಕೊಟ್ಟಿರ್ತ ಕಮ್ಮಾರರಿಗೆ, ಆಮೇಲೆ ಇವರಿಗೆ ಪಾತ್ರೆ ಪಡಗುಗಳನ್ನ ಮಾಡಿಕೊಟ್ಟಂತ ಕಂಬಾರರಿಗೆ, ಮಡಿಕೆ ಮಾಡುವಂತವರಿಗೆ, ಇವರ ಕ್ಷೌರ ಇತ್ಯಾದಿಗಳನ್ನ ಮಾಡಿದಂತ ಹಡಪಿಗರಿಗೆ, ನಾಪಿತರಿಗೆ, ಊರಿನ ರಕ್ಷಣೆಯನ್ನು ನೋಡ್ಕೊಳ್ಳುವಂತಹ ತಳವಾರರಿಗೆ, ಗುರುಗಳಿಗೆ, ಮಠಪತಿ ಅಥವಾ ಗುರುಗಳಿಗೆ ಅವ್ರವ್ರಿಗೆ ಸಲ್ಬೇಕಾಗಿರುವಂತ ಆಯವನ್ನ, ಭಾಗವನ್ನ ಕೊಟ್ಬಿಡ್ತಾರೆ. ಸೊ ಅದಾದ್ಮೇಲೆ ಉಳಿದಿರುವಂತದ್ದನ್ನು ತಾವಿಟ್ಕೊಳ್ತಾರೆ. ಮತ್ತಿನ್ನೊಂದು ಅಧಿಕಾರ ಅಥವಾ ಪ್ರಭುತ್ವಕ್ಕೆ ಸಲ್ಲಿಸಬೇಕಾಗಿರುವಂತ ತೆರಿಗೆನೂ ಕೂಡ ಕೊಡ್ತಾರೆ. ಇಷ್ಟು ಏನಂತಂದ್ರೆ ಜನಪದ ಇದು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಆ ಜನಪದ ಆಚರಣೆ ಮತ್ತೆ ಅದು ಸಂಬಂಧಪಟ್ಟಂತ ಫಸಲು ಹಂಚಿಕೆ ಇತ್ಯಾದಿಗಳಿಗೆ ಸಂಬಂಧಪಟ್ಟಂಗೆ. ಇನ್ನು ಜನಪದ ಹಾಡುಗಳ ಸಂಗ್ರಹ ಇವತ್ತಿನ ನಮ್ಮ ಕೆಲಸ ಅಥವಾ ಇನ್ನೂ ಕೂಡ ಆಗ್ಬೇಕಾಗಿರುವಂಥದ್ದು. ಜನಪದ ಹಾಡುಗಳ ಸಂಗ್ರಹ ತುಂಬಾ ಏನು ಆಗ್ತಿಲ್ಲ ಅಂತಂದ್ಬಿಟ್ಟು MS ಲಟ್ಟೆ ಅವರು ಹೇಳ್ತಾರೆ. ಅವರ ಸಂದರ್ಭದಲ್ಲಿ ಅದು ಆಗ್ತಿರಲಿಲ್ಲ ಅಂತ. ಇವಾಗ ಬಹುತೇಕ ಸಂಗ್ರಹಿಸಿದ್ರು, ಅದು ನಿಧಾನಕ್ಕೆ ಸಾಗಿದೆ ಅಂತಂತ ಹೇಳ್ಬೇಕು ಅಂತಂತ ಹೇಳ್ತಾರೆ. ಈ ಜನಪದ ಹಾಡುಗಳಲ್ಲಿ, ಹಂತಿ ಹಾಡುಗಳಲ್ಲಿ ಪುರುಷರೇ ಅದನ್ನ ಹಾಡೋದ್ರಿಂದ ಸ್ವಲ್ಪ ಆವೇಶ ಹೆಚ್ಚು ಅದರಲ್ಲಿ, ಹಾಡಿನಲ್ಲಿ. ಮತ್ತೆ ಅದರಲ್ಲಿ ಶೃಂಗಾರ ಅಥವಾ ಅದನ್ನು ಕೂಡ ಮೀರಿದಂತ ಒಂಥರದ ಅಶಿಷ್ಟ ಭಾಷೆ ಮತ್ತೆ ಸ್ವಲ್ಪ ಹದ್ದು ಮೀರಿದಂತಹ, ನೈತಿಕತೆ ಮೀರಿದಂತಹ ಒಂಥರದ ಹಾಡುಗಳು ಕೂಡ ಶೃಂಗಾರದ ಹೆಸರಿನಲ್ಲಿ ಬಂದಿರುವಂಥದ್ದು ಇದೆ. ವೀರತನದ್ದು ಹಾಡುಗಳು ಕೂಡ ಇರಬಹುದು. ಈ ಹಂತಿ ಹಾಡುಗಳು ಹೆಚ್ಚು ಏನಂತಂದ್ರೆ ಇರುವಂಥದ್ದು, ಹೆಚ್ಚು ಸಂಗ್ರಹ ಮಾಡಿರುವಂಥದ್ದು ಡಾಕ್ಟರ್ ಗದ್ದಗಿ ಮಠ ಅಂತವ್ರು. ಅವರ ಗದ್ದಗಿ ಮಠರ ಜನಪದ
ಅವರು ಜನಪದ ಗೀತೆಗಳು ಅಂತ ಸಂಗ್ರಹಿಸಿದ್ದಾರೆ. ಜನಪದ ಗೀತೆಗಳು ಅನ್ನುವಂಥ ಅವ್ರ ಕೃತಿಯಲ್ಲಿ, ಅಂದ್ರೆ ಅವ್ರು ಸಂಪಾದಿಸಿರುವಂತಹ ಕೃತಿಯಲ್ಲಿ, ಸಂಗ್ರಹಿಸಿರುವಂತಹ ಕೃತಿಯಲ್ಲಿ ಈ ಹೆಚ್ಚು ಹಂತಿಯ ಹಾಡುಗಳಿಗಿದೆ. ಆದ್ರೆ ಹಾಡುಗಳಿಗೇನು ಕೊರತೆ ಇಲ್ಲ, ಜನಪದ ಹಾಡುಗಳಿಗೆ ಅಥವಾ ಹಂತಿ ಹಾಡುಗಳಿಗೇನು ಕೊರತೆ ಇಲ್ಲ. ಆದ್ರೆ ಹಾಡುಗಳನ್ನ ಕೇಳಿ ಬರ್ಕೊಂಡು ಪ್ರಕಟ ಮಾಡಿಸುವಂತವ್ರು ಕೊರತೆ ಇದೆ ಅಂತಂತ ಲಟ್ಟೆಯವರು ಹೇಳ್ತಾರೆ. ನೋಡ್ರಿ, ಅದು ಜನಪದರು ಕೂಡ ಇದನ್ನ ಹೇಳ್ಬಿಟ್ಟಿದ್ದಾರೆ. ಹಾಡಬಲ್ಲವನೆಂದು ಹಾರ್ಯಾರಿ ಬಿಳಬ್ಯಾಡೋ, ಹಾಡಿನ ಹಗಿಯು ನನಬಲ್ಲಿ, ಹಾಡಿನ ಹಗಿಯ ನನಬಲ್ಲಿ ಎಲಜಾಣ, ಹಳಿ ಮಾಪು ತಂದು ಹಳೆದು. ನೋಡ್ರಿ, ಹೇಳ್ತಿರುವುದು ಹಾಡಬಲ್ಲವನೆಂದು ಹಾರ್ಯಾರಿ ಬಿಳಬ್ಯಾಡೋ. ನನಗೆ ಹಾಡು ಗೊತ್ತಿದ್ದೀನಿ ಅಂತ ಅಂದ್ಬಿಟ್ಟು ಹಾರಾರಿ ಬೆಳಕ್ ಹೋಗ್ಬೇಡ. ಹಾಡುಗಾರ ಮತ್ತೊಬ್ಬನಿಗೆ ಹೇಳ್ತಿರುವಂಥದ್ದು. ಹಾಡಿನ ಹಗಿಯು ನನ್ನ ಬಳಿ ಹಾಡಿನ ಹಗೆವೇ ಇದೆ. ಇನ್ನೇನು ಹಾಡಿನ ಸಂಗ್ರಹವನ್ನು ಇಟ್ಕೊಂಡಿದ್ಯಾ, ಅದಕ್ಕಿಂತ ಹೆಚ್ಚು ಹಾಡು ಅಥವಾ ಸರಿಸಮಾನವಾಗಿರುವಂತಹ ಹಾಡು ನನಗೂ ಕೂಡ ಗೊತ್ತಿದೆ. ಎಲ್ಲೋ ಜಾಣ ಹಳಿ ಮಾಪು ತಂದು, ಬೇಕಿದ್ರೆ ಎಷ್ಟು ಹಾಡು ಹೇಳ್ತೀನಿ ಅನ್ನುವಂಥದ್ದನ್ನು ಯಾವ್ದಾದ್ರು ಅಳಿಯುವಂತ ಸಾಧನ ಇದ್ರೆ ತಂದು ಅಳಿ, ನನ್ನ ಸಾಮರ್ಥ್ಯ ಏನು ಅನ್ನುವಂಥದ್ದನ್ನ ತೋರಿಸ್ತೀನಿ ಅಂತ. ಸೊ ಹಾಡು ಬೇಕಾದಷ್ಟಿದೆ. ಹಾಡು ಅಂತ ಈ ಮಕ್ಕಳ ಬಳಿ ಹಾಡು ಬೇಕಾದಷ್ಟಿದೆ. ಅಂದ್ರೆ ಹಾಡನ್ನ ಈಗಿನ ಜನ ಕೇಳಿ ಅದನ್ನು ಬರ್ಕೊಳ್ಳುವಂತವರ ಸಂಖ್ಯೆ ಇದೆಯಲ್ಲ, ಮತ್ತೆ ಪ್ರಕಟ ಮಾಡುವಂತ ಸಂಸ್ಥೆಗಳು ಕಡಿಮೆ ಇದೆ ಅಂತ. ಆದ್ರೂ ಕೂಡ ಈಗ ಸ್ವತಂತ್ರವಾಗಿ ಜನಪದ ವಿಶ್ವವಿದ್ಯಾಲಯ ಅಸ್ತಿತ್ವಕ್ಕೆ ಬಂದಿದೆ. ಮತ್ತೆ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಜನಪದ ಅಧ್ಯಯನ ಇದೆ. ಅವರೆಲ್ಲರೂ ಕೂಡ ಬಹುತೇಕ ಹಾಡುಗಳನ್ನ ಅಥವಾ ಕಾವ್ಯಗಳನ್ನ ಸಂಗ್ರಹಿಸಿ ಪ್ರಕಟಿಸ್ತಾ ಇರುವಂತ ಕೆಲಸ ಅವರವರ ಮಿತಿಯಲ್ಲಿ ಮಾಡ್ತಿದ್ದಾರೆ. ಸೊ ಜನಪದ ಜೀವಿ, ಈ ಹಂತಿ ಹಾಡುಗಳು ಯಾಕೆ ತುಂಬಾ ಮಹತ್ವ ಅಂತಂದ್ರೆ, ಈ ಜನಪದ ಜೀವಿಗಳು ಅಂತಂದ್ರೆ ಇಲ್ಲಿ ಈ ಜನಪದ ಹಾಡುಗಾರರು, ಜನಪದ ಹಾಡುಗಳನ್ನ ಹೇಳುವಂತ, ಜನಪದ ಬದುಕುವಂತ ವ್ಯಕ್ತಿಗಳು, ಇವರ ಸಂಸ್ಕೃತ ಜೀವನ ಹಿಂಗಿದೆ. ಮತ್ತೊಬ್ಬರ ಕಷ್ಟಕ್ಕೆ ಮಿಡಿಯುವಂತ ಅಥವಾ ಅವರ ಬದುಕಿಗೆ ದಾರಿಯನ್ನು ಕಂಡುಕೊಳ್ಳುವಂಥದ್ದು, ಇಂಥದ್ದೆಲ್ಲನೂ ಕೂಡ ಅವರ ಜೀವನ ದೃಷ್ಟಿಕೋನ, ಇದೆಲ್ಲನೂ ತಿಳಿಯೋದಕ್ಕೆ ಈ ಹಾಡುಗಳು ಪ್ರವೇಶಿಕೆ ಆಗ್ತವೆ. ಮತ್ತೆ ಇನ್ನೊಂದು ಏನಂತಂದ್ರೆ, ಇವು ನೆಮ್ಮದಿ ಕೊಡ್ತವೆ, ಮತ್ತೆ ಉಲ್ಲಾಸ ಕೊಡ್ತವೆ, ಸಂತೋಷ ಕೊಡ್ತವೆ, ಶ್ರಮ ಪರಿಹಾರ ಮಾಡ್ತವೆ. ಹಾಗಾಗಿ ಮೈಮನ್ನಗಳ ನೆಮ್ಮದಿ, ಭಾವಿ ಜೀವನದ ಸುಖ, ಶ್ರಮ ಪರಿಹಾರ ಇವೆಲ್ಲನೂ ಕೂಡ ಈ ಹಾಡುಗಳಿಂದ ಸಾಧ್ಯ ಆಗುತ್ತೆ. ಮತ್ತೆ ಇನ್ನೊಂದು ನಾವು ಮಾಡಬೇಕಾಗಿರುವಂತಹ ಕೆಲಸ ಏನಂತಂದ್ರೆ, ಈ ಹಂತಿಯ ಹಾಡುಗಳ ಸಂಗ್ರಹನ ಅತಿ ಹೆಚ್ಚು ಮಾಡಿಬಿಟ್ಟು ಇವುಗಳ ಧಾಟಿ ಕಲ್ತ್ಕೋಬೇಕು ಅಂತ. ಹಾಡುವ ಧಾಟಿ, ಈ ಧಾಟಿಯನ್ನ ಕಲ್ತ್ಕೊಂಡು ಆ ರೀತಿ ಹಾಡೋದ್ರ ಮುಖಾಂತರ ನಾವು ಉಳಿಸ್ಕೊಳ್ಬೇಕು. ಇಲ್ಲಂತಂದ್ರೆ ಏನಂತಂದ್ರೆ, ಅದರ ಧಾಟಿಯನ್ನ ಕೆಡಿಸ್ಬಿಡ್ತೀವಿ. ಅದಕ್ಕೆ ಸುಗಮ ಸಂಗೀತನೋ ಅಥವಾ ಇನ್ನೊಂದು ಸಿನಿಮಾ ಸಂಗೀತದ ತರನೋ ಏನೋ ಮಾಡ್ಕೊಂಡು ಹಾಡುವ ಪ್ರಯತ್ನ ಮಾಡ್ತೀವಿ. ಅದು ಜಾನಪದ ತನ ಅನ್ನುವಂಥದ್ದು ಉಳ್ಕೊಳ್ಳಲ್ಲ. ಸೊ ಮತ್ತೆ ಇನ್ನೊಂದು, ಈ ಹಾಡುಗಳು ಯಾವ್ಯಾವ ಸಂದರ್ಭದಲ್ಲಿ ಬಹುಶಃ ಹುಟ್ಟಿರಬಹುದು, ಇದು ಕಷ್ಟ ತಿಳಿಯೋದು. ಅದನ್ನು ಕೂಡ ತಿಳಿಯುವಂತ ಕೆಲಸವನ್ನ ಮಾಡಬೇಕು ಅಂತ ತಂದ್ಬಿಟ್ಟು ಪ್ರತಿಪಾದಿಸ್ತಾರೆ ಲೇಖಕರು. ಇವತ್ತು ಏನಾಗ್ತಾ ಇದೆ ಅಂತಂದ್ರೆ, ಇವತ್ತಿನ ಸಂದರ್ಭದಲ್ಲಿ ವಿಜ್ಞಾನದ ಪ್ರಭಾವದಿಂದ ತಪ್ಪಲ್ಲ, ಇದು ನಾಗರಿಕತೆಯ ಮುಂದುವರಿಕೆಗೆ ಸಂಬಂಧಪಟ್ಟಂಗೆ ಏನಾಗತ್ತೆ ಅಂತಂದ್ರೆ, ವಿಜ್ಞಾನ ಮತ್ತೆ ಆಧುನಿಕತೆ, ಸೊ ಆಧುನಿಕತೆ ಕಾರಣದಿಂದ, ವಿಜ್ಞಾನದ ಕಾರಣದಿಂದ, ತಂತ್ರಜ್ಞಾನದಿಂದ ಮಾಡುವಂತಹ ಕೆಲಸಗಳ ಸ್ವರೂಪದಲ್ಲಿ ಬದಲಾವಣೆ, ಆ ಬದಲಾವಣೆಗೆ ಪೂರಕವಾಗಿ ಬರುವಂತ ಉಪಕರಣಗಳು, ಇವೆಲ್ಲನೂ ಕೂಡ ವ್ಯತ್ಯಾಸ ಆಗ್ತವೆ. ಸೊ ಹಾಗಾಗಿ ಏನಂತಂದ್ರೆ, ಈಗ ನೇಗಿಲು ಸಿಗೋದಿಲ್ಲ, ಈಗ ಟ್ರ್ಯಾಕ್ಟರ್ ಬರ್ತವೆ, ಇದು ದೊಡ್ಡ ಯಂತ್ರಗಳು ಕಟಾವಿಗೆ ಬರ್ತವೆ. ಸೊ ಹಾಗಾಗಿ ಏನಂತಂದ್ರೆ, ಅವಾಗ ಹಾಡುಗಳ ಹುಟ್ಟಿಗೆ ಅಥವಾ ಹಾಡುಗಳನ್ನ ಹಾಡೋದಿಕ್ಕೆ ಹೊಡೆತ ಬೀಳುತ್ತೆ. ವಿದ್ಯುತ್ ಚಾಲಿತ ಯಂತ್ರಗಳು ಬಂದಿರೋ ಕಾರಣದಿಂದ ಇವೆಲ್ಲ ದಿನಗಟ್ಟಲೆ ನಡೆಯೋದಿಲ್ಲ. ಹಿಂದಿನ ದಿನದ ರಾತ್ರಿಯಿಂದ ಮರುದಿನದ ಬೆಳಗ್ಗೆವರೆಗೆ ನಡೆಯೋದೇ ಇಲ್ಲ. ಸೊ ಹಾಗಾಗಿ ಒಕ್ಕಲಿಗರ ಹಾಡುಗೂ ಕೂಡ ಅವಕಾಶ ಇಲ್ಲ. ತಲೆಮಾರು ಕಳೆದ ತಕ್ಷಣ ಏನಂತಂದ್ರೆ, ಹಾಡುಗಳು ಮರೆತು ಹೋಗ್ತವೆ. ಸೊ ಹಾಡಿನ ಧಾಟಿ, ಆ ಸಂದರ್ಭಗಳನ್ನೆಲ್ಲನೂ ಕೂಡ ಕಲೆ ಹಾಕಿ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನ ಉಳಿಸ್ಕೊಳ್ಬೇಕಾಗಿದೆ ಅಂತ ಹೇಳಿ ಲೇಖಕರು ಆ ಲೇಖನವನ್ನ ಕೊನೆಗೊಳಿಸ್ತಾರೆ. ಹಂತಿಯ ಹಾಡುಗಳು ಅಂತಕ್ಕಂಥ ಈ ಭಾಗವನ್ನು ಕೊನೆಗೊಳಿಸ್ತಾರೆ. ಸೊ
ನಾವು ಟೋಟಲ್ ಆಗಿ ಈ ಅವಧಿಯಲ್ಲಿ ಹಂತಿಯ ಹಾಡಿನ ಒಟ್ಟು ಅದರ ಸ್ಟ್ರಕ್ಚರ್ ರಚನೆ ಸ್ವರೂಪ ದ್ವಿಪದಿ ತ್ರಿಪದಿ ಈ ತರ ಇದೆ. ಮತ್ತೆ ಅದು ಛಂದಸ್ಸು ಕಲ್ಪಿರುವಂಥದ್ದಲ್ಲ, ಹಾಡ್ತಾ ಬಂದಿರುವಂಥದ್ದು. ನಂತರ ಏನಾಗಿದೆ ಅಂತಂತಂದ್ರೆ ಅದಕ್ಕೆ ಅಂಶ ಛಂದಸ್ಸು ಸೇರ್ಕೊಂಡಿರ್ಬೋದು. ನಂತರ ಏನಂತಂದ್ರೆ ಯಾವುದೋ ಒಬ್ಬ ವ್ಯಕ್ತಿಯಿಂದ ರಚನೆ ಆಗಿರ್ಬೋದು ಯಾವುದೋ ಒಂದು ಹಾಡು, ನಂತರ ಅದು ಮತ್ತೊಬ್ರು ಹಾಡಿರ್ಬೋದು, ಹಲವರು ಹಾಡಿರ್ಬೋದು. ಹಂಗೆ ಹಲವರು ಆಡ್ತಾ ಏನಾಗಿರುತ್ತೆ ಅಂತಂದ್ರೆ ಸ್ವಲ್ಪ ಬದಲಾಗ್ತಾ ಇರ್ತದೆ, ಬದಲಾವಣೆಯ ಸ್ವರೂಪ ಪಡಿತಾ ಇರುತ್ತೆ. ಅಂದ್ರೆ ರಚನೆ ಆಗಿರುವಂತ ಅದೇ ಹಾಡು ಒಂದು ಪ್ರದೇಶದಲ್ಲಿ ಅದೇ ಹಾಡು ಆಡ್ತಾ ಇದ್ದು ಇನ್ನೊಂದು ಪ್ರದೇಶದಲ್ಲಿ ಅದೇ ಹಾಡು ಆಡ್ತಾ ಇದ್ದಾಗ ಆ ಭಾಷಿಕ ಸ್ವರೂಪದ ಕಾರಣದಿಂದ ಅಥವಾ ತಲೆಮಾರುಗಳ ಅಂತರದ ಕಾರಣದಿಂದ, ಪ್ರದೇಶದ ಅಂತರದ ಕಾರಣದಿಂದ ಹಾಡಿನಲ್ಲಿ ಬದಲಾವಣೆಗಳಾಗ್ತವೆ. ಸೊ ಹಾಗಾಗಿ ಏನಂತಂದ್ರೆ ವ್ಯಕ್ತಿಯ ಹಾಡು ಸಮಾಜದ ಹಾಡಾಗ್ತವೆ. ಸೊ ಹಾಗಾಗಿ ಏನಂತಂದ್ರೆ ಅದಕ್ಕೆ ಹೆಸರು ಇರೋದಿಲ್ಲ, ಇಂಥವ್ರು ರಚಿಸಿರುವಂಥದ್ದು ಅಂತ. ಮತ್ತೆ ಇನ್ನೊಂದು ಮುಖ್ಯವಾಗಿರುವಂತ ಅಂಶ ಅಂತಂತ ಹೇಳಿದ್ರೆ ಏನಂತಂದ್ರೆ ಹಂತಿಯನ್ನ ಹೊಡೆಯುವಂತ ಹಕ್ಕು ಅಂತಂತಂದ್ರೆ ಹಂತಿಯ ಹಾಡನ್ನು ಹೇಳುವಂತ ಹಕ್ಕು ಹೊಲದ ಸುತ್ತಮುತ್ತಲಿರುವಂತ ಹೊಲೆಯರಿರುವಂತದ್ದು. ಇದೊಂದು ಮುಖ್ಯವಾಗಿರುವಂತ ಅಂಶ. ಇನ್ನೊಂದು ಮುಖ್ಯ ಅಂಶ ಅಂತಂತಂದ್ರೆ ಎಲ್ಲ ಮತ ಧರ್ಮಗಳ ದೇವರು ದೈವಗಳನ್ನ ಧರ್ಮಗಳನ್ನ ಈ ಒಕ್ಕಲು ಮಕ್ಕಳು ಪೂಜಿಸ್ತಾರೆ, ಪ್ರಾರ್ಥಿಸ್ತಾರೆ ಅಂತ. ಇದನ್ನು ಕೂಡ ತುಂಬಾ ಮುಖ್ಯವಾಗಿರುವಂಥದ್ದು. ಈಗ ಆಗ್ಬೇಕಾಗಿರುವಂತ ಕೆಲಸ ಬಹುತೇಕ ಆಗಿರುವಂಥದ್ದು ಮತ್ತೆ ಇನ್ನೂ ಆಗ್ಬೇಕಾಗಿರುವಂಥದ್ದು ಹಂತಿಯ ಹಾಡುಗಳನ್ನ ಅಥವಾ ಉಳಿದಿರುವಂತ ಜನಪದ ಹಾಡುಗಳನ್ನ ಬರ್ಕೊಂಡು ಪ್ರಕಟಿಸುವಂತ ಒಂದು ಕೆಲಸ ಮಾಡಬೇಕಾಗಿದೆ ಅಂತ. ಆಮೇಲೆ ಆಧುನಿಕತೆಯ ಕಾರಣದಿಂದ ಈ ಜನಪದ ಜನಜೀವನದ ಸ್ವಭಾವ ಏನಾಗಿದೆ, ಹಾಡುಗಳೇನಾಗಿದೆ, ಹಾಡುಗಳು ಇದ್ದಕ್ಕಿದ್ದಂಗೆ ಕಾಣೆ ಆಗಲ್ಲ. ಮೊದಲಿಗೆ ಏನಂತಂದ್ರೆ ಜನಪದ ಬದುಕಿನ ಕ್ರಮ ಬದಲಾಯಿತು ಅಂತಂತಂದ್ರೆ ಹಾಡುಗಳು ಕಾಣೆ ಆಗ್ತವೆ. ಸೊ ಬದುಕಿನ ಕ್ರಮ ಬದಲಾಗಿದೆ, ಈಗ ಹಳ್ಳಿಗಾಡಿನ ಬದುಕಿನ ಕ್ರಮ ಬದಲಾಗಿದೆ. ಸೊ ಆ ಕ್ರಮ ಬದಲಾಗಿರೋದ್ರಿಂದ ಹಾಡುಗಳಿಲ್ಲ. ಈಗ ಹಂತಿಯ ಹಾಡು ಅಂತಂತಾನೆ ಅಲ್ಲ, ಬೇರೆ ಯಾವುದೇ ಹಾಡುಗಳು ಕೂಡ ಕ್ರಮೇಣ ನಾಶ ಆಗಿ ಹೋಗ್ತಾ ಇದೆ. ಸೊ ಹಾಗಾಗಿ ಏನಂತಂತಂದ್ರೆ ಆಧುನೀಕರಣದ ಕಾರಣದಿಂದ ಉದ್ಯೋಗದ ಸ್ವರೂಪ ಬದಲಾಗಿದೆ, ಆಮೇಲೆ ಉಪಕರಣಗಳ ಕೃಷಿ ಸಲಕರಣೆಗಳ ಸ್ವರೂಪ ಬದಲಾಗಿದೆ. ಹಾಗಾಗಿ ಏನಂತಂದ್ರೆ ಈ ಬದಲಾವಣೆಗಳ ಕಾರಣದಿಂದ ಹಾಡುಗಳು ಕೂಡ ಏನಂತಂದ್ರೆ ಕಾಣೆಯಾಗ್ತಾ ಇದೆ. ದುರಂತ ಇದು. ಅಂದ್ರೆ ಇದು ಕಾಣೆ ಆಗೋಕ್ಕಿಂತ ಮುಂಚೆ ಇದನ್ನು ಸಂರಕ್ಷಿಸಿಕೊಳ್ಬೇಕಾಗಿರುವಂತ ಜವಾಬ್ದಾರಿ ಅಥವಾ ಹೊಣೆಗಾರಿಕೆ ನಮ್ದಾಗಿದೆ. ಯಾಕಂದ್ರೆ ಇದು ನಮ್ಮ ಸಂಸ್ಕೃತಿಯ ಒಂದು ಅನನ್ಯವಾಗಿರುವಂತ ಭಾಗ ಅನ್ನುವಂಥದ್ದನ್ನು ನಾವು ನೆನಪಿಟ್ಕೊಳ್ಬೇಕಾಗಿದೆ. ಸೊ ಇಷ್ಟು ಹೇಳ್ತಾ ಇಲ್ಲಿಗೆ ಈ ಪಾಠ ಪೂರೈಸಿದೆ ಅನ್ನುವಂಥದ್ದು. ಸೊ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.